ಮೊದಲೆಲ್ಲ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅತ್ತೆ ಈಗ ಮಕ್ಕಳು ಆಗಲ್ಲ ಅಂತ ಮಗನಿಗೆ ಬೇರೆ ಮದುವೆ ಮಾಡುವ ಒತ್ತಡ ಹಾಕುತ್ತಿದ್ದರು. ಆದರೆ ಸೂರ್ಯ ಮಾತ್ರ ಬೇರೆ ಮದುವೆಗೆ ಒಪ್ಪುತ್ತಿಲ್ಲ. ತಾಯಿಯ ಒತ್ತಡ ಹೆಚ್ಚಾಗಿದ್ದಕ್ಕೆ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಬಂದು 6 ತಿಂಗಳು ಆಯಿತು. ಇಬ್ಬರೇ ಆಯಾಗಿದ್ದಾರೆ. ಆದರೆ ಮಕ್ಕಳು ಇಲ್ಲ ಅನ್ನೋ ನೋವು ಮನದ ತುಂಬಿ ಹಿಂಸೆ ನೀಡುತ್ತಿತ್ತು. ಸಂಧ್ಯಾ ಸೂರ್ಯನ ದಾಂಪತ್ಯಕ್ಕೀಗ 6 ವರ್ಷಗಳು ತುಂಬಿವೆ. ಹಣ, ಆಡಂಬರ, ಪ್ರೀತಿಗೇನು ಕೊರತೆ ಇಲ್ಲ. ಆದರೆ 6 ವರ್ಷಗಳಾದರೂ ಮಕ್ಕಳಾಗಿಲ್ಲ ಎಂಬುದೇ ಚಿಂತೆ ಅವರಿಗೆ. ಡಾಕ್ಟರ್ಗೆಲ್ಲ ತೋರಿಸಿ ದೇವಸ್ಥಾನಗಳ ಅಲೆದಾಟ ಎಲ್ಲ. ಡಾಕ್ಟರ್ ಯಾವ ಸಮಸ್ಯೆಯೂ ಇಲ್ಲ ಇಬ್ಬರಲ್ಲೂ ಅಂದರು. ಜಾತಕ ನೋಡಿದವರು ಏನು ಸಮಸ್ಯೆ ಇಲ್ಲ ಅಂದರು. ಮಕ್ಕಳು ಮಾತ್ರ ಗರ್ಭದಲ್ಲಿ ಚಿಗುರುತ್ತಿಲ್ಲ. ಸಂಧ್ಯಾಗೂ ದೇವರ ಪೂಜೆ ಪುರಸ್ಕಾರ ಸಾಕಾಯಿತು. ಆಸ್ಪತ್ರೆ ಟ್ರೀಟ್ಮೆಂಟ್ ಹಿಂಸೆ ಅನಿಸಿತು. ಅವಳಂತೂ ಹೇಳಿಯೇ ಬಿಟ್ಟಳು. ಸೂರ್ಯ, ನೀವು ಬೇಕಾದರೆ ಅತ್ತೆ ಆಸೆ ಈಡೇರಿಸಲು ಇನ್ನೊಂದು ಮದುವೆಯಾಗಿ. ಆದರೆ ನಾನಂತೂ ಮತ್ತೆ ಹರಕೆ ಹೊತ್ತು ದೇವಸ್ಥಾನಕ್ಕೆ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಬರಲ್ಲ ಅಂದಾಗ ಅವಳ ನೋವು ಅರ್ಥ ಮಾಡಿಕೊಂಡ ಸೂರ್ಯ, ಆಯಿತು ಡಾರ್ಲಿಂಗ್, ನನಗೆ ನೀನು, ನಿನಗೆ ನಾನು, ಇಷ್ಟೇ ಸಾಕು ಅಂದಾಗ ಕಣ್ಣೀರು ಹಾಕಿದ್ದು ಉಂಟು. ವರ್ಷಗಳು ಕಳೆಯುತ್ತಿದ್ದವು. ಒಂದು ಮಗುನ ದತ್ತು ಪಡೆಯೋಣ ಅಂದ ಪತ್ನಿ ಮಾತಿಗೆ ಒಪ್ಪಿಗೆ. ಆದರೆ ತಾಯಿ ಮಾತ್ರ ನನ್ನ ಮೊಮ್ಮಗನೇ ಬೇಕು ಅಂತ ಹಠ ಹಿಡಿದಿದ್ದರಿಂದ ಅದನ್ನು ಕೈಬಿಟ್ಟರು. ಸಂಧ್ಯಾ, ನೀನು ಮನೆಯಲ್ಲಿ ಇದ್ದರೆ ಮಕ್ಕಳು ಆಗದೆ ಇರುವುದರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳುತ್ತೀಯ. ಸುಮ್ಮನೆ ಕೆಲಸಕ್ಕೆ ಹೊರಡು, ನಿನಗೂ ಟೈಮ್ ಹೋಗುತ್ತೆ. ಇಲ್ಲದ ವಿಷಯ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂದಾಗ ಸಂಧ್ಯಾ ಕೂಡ ಒಪ್ಪಿದಳು. ಎಂ.ಕಾಂ ಮಾಡಿದ್ದರಿಂದ ಕೆಲಸ ಏನೋ ಸಿಕ್ಕಿತು. ಹಣಕ್ಕಾಗಿ ಅಲ್ಲ, ನೆಮ್ಮದಿಗಾಗಿ ಕೆಲಸಕ್ಕೆ ಹೊರಟಳು. ಸಂಧ್ಯಾ ಸೂರ್ಯನ ಸಂಸಾರ ಹಾಲು ಜೇನಿನಂತೆ ಸುಂದರವಾಗಿಯೇ ಸಾಗಿತು. ಮದುವೆಯಾಗಿ 10 ವರ್ಷ ಕಳೆಯಿತು. ಸೂರ್ಯನಿಗೂ 40 ದಾಟಿತು. ಸಂಧ್ಯಾಗೂ 35 ದಾಟಿತು. ಇನ್ನು ಮಕ್ಕಳು ಆಗುತ್ತೆ ಅಂತ ಆಸೆ ಇಟ್ಟುಕೊಂಡು ಕೊರಗೋ ಬದಲು ಯಾರು ಏನೇ ಅನ್ನಲಿ, ಒಂದು ಮಗುನ ದತ್ತು ಪಡೆಯೋಣ ಅಂದ ಸೂರ್ಯನ ಮಾತಿಗೆ ಸಂಧ್ಯಾ ಕೂಡ ಒಪ್ಪಿದಳು. ಎಳೆಯ ಮಗು ಬೇಕೆನ್ನುವುದು ಅವರ ಆಸೆ. 4-5 ಅನಾಥಾಶ್ರಮದಲ್ಲಿ ಕೆಲವು ದಿನಗಳ ಹುಡುಕಿದ ನಂತರ ಅವರ ಆಸೆಗೆ ತಕ್ಕಂತೆ ಆಗ ಹುಟ್ಟಿದ ಮಗು ಸಿಕ್ಕಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ತಾಯಿಗೆ ಮಗನನ್ನ ಮಾತು ಕೇಳಿ ಮತ್ತೊಂದು ಮದುವೆ ಆಗದೆ ಇರುವ ಬೇಸರದ ಜೊತೆ ಯಾವ ಜಾತಿಯದೋ ಯಾರಿಗೋ ಹುಟ್ಟಿದೋ ಮಗುವನ್ನು ದತ್ತು ಪಡೆದಿದ್ದು ಇಷ್ಟ ಆಗಲಿಲ್ಲ. ಸಂಧ್ಯೆ ಕೆಲಸ ಬಿಟ್ಟು ಮಗುವನ್ನು ನೋಡಿಕೊಳ್ಳುವುದರಲ್ಲಿ ಕಾಲ ಕಳೆದಳು. ಸೂರ್ಯ ಅಂತೂ ಮನೆಯಲ್ಲಿ ಇರುವಷ್ಟು ಹೊತ್ತು ಮಗಳೊಂದಿಗೆ ಆಟ. ಮಗುವಿನ ನಾಮಕರಣಕ್ಕೂ ತಾಯಿ ಬಾರದೇ ಇರುವುದು ಬೇಸರ. ಆದರೂ ತಾಯಿ ಮಾತು ಕೇಳಲು ಸಿದ್ಧನಿರಲಿಲ್ಲ. ಕೀರ್ತನ ಎಂದು ಹೆಸರಿಟ್ಟರು. ಮುಂದೆ ಕೀರ್ತನ ಮನೆ ಮನ ಬೆಳಗುವ ಅಂಬೆಗಾಲಿಡುತ್ತಾ ಅಪ್ಪ ಅಮ್ಮನ ಮುದ್ದಲ್ಲಿ ಬೆಳೆಯುತ್ತಾ ಅವರನ್ನು ಗುರುತಿಸುತ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಕಲಿಯುತ್ತಿರುವಂತೆ ಮಗುವಿನಿಗೆ 1 ವರ್ಷ ತುಂಬಿದ್ದೇ ತಿಳಿಯಲಿಲ್ಲ. ಮಗಳ ಪ್ರೀತಿಯಲ್ಲಿ ವರ್ಷ ನಿಮಿಷದಂತೆ ಕಳೆಯಿತು. ಮೊದಲ ವರ್ಷದ ಹುಟ್ಟುಹಬ್ಬ ಅದ್ದೂರಿಯಾಗಿ ಇಟ್ಟುಕೊಂಡರು. ಆಗಲೂ ತಾಯಿ ಬರುವುದಿಲ್ಲ ಎಂದು ತಿಳಿದು ಬೇಸರ. ಆದರೂ ಅಮ್ಮನ ಸ್ವಭಾವ ಗೊತ್ತಿತ್ತು. ಸೂರ್ಯ ತಲೆಗೆ ಹಾಕಿಕೊಳ್ಳದೆ ಹುಟ್ಟುಹಬ್ಬದ ಸಿದ್ಧತೆ ನಡೆಸಿದನು. ಸಂಧ್ಯೆ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದಾಗ, ಸಂಜೆ ಬರ್ತ್ಡೇ ಪಾರ್ಟಿ ಇದೆ, ಹೀಗೆ ಡಲ್ಲಾಗಿದ್ದರೆ ಚೆನ್ನಾಗಿರಲ್ಲ, ಆಸ್ಪತ್ರೆಗೆ ಹೋಗಿ ಬರೋಣವೆಂದು ಕರೆದುಕೊಂಡು ಹೋದಾಗ ಆಶ್ಚರ್ಯ ಆಗಿತ್ತು. ಸಂಧ್ಯಾನ ಚೆಕಪ್ ಮಾಡಿದ ಡಾಕ್ಟರ್ ಗರ್ಭಿಣಿ ಎಂದಾಗ ನಂಬಲಾಗಲಿಲ್ಲ. ಸ್ಕ್ಯಾನಿಂಗ್ ಮಾಡಿ ಖಚಿತಪಡಿಸಿದಾಗ ಸಂಧ್ಯಾ ಸೂರ್ಯನಿಗೆ ಹೇಳಲಾರದ ಖುಷಿ. ಸೂರ್ಯ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ತಾಯಿ ಸಂತೋಷದಿಂದ ಮಗನ ಮನೆಗೆ ಬಂದು ಕೀರ್ತನನನ್ನು ಎತ್ತಿಕೊಂಡು, ನೀನು ನನ್ನ ಮಗನ ಅದೃಷ್ಟ ದೇವತೆ ಕಂದ, ಇಷ್ಟು ವರ್ಷಕ್ಕಾದರೂ ತುಂಬದ ಮಡಿದು ನಿನ್ನ ಆಗಮನದಿಂದ ತುಂಬಿತು ಎಂದು ಮುದ್ದು ಮಾಡುವುದನ್ನು ನೋಡಿ ಆಶ್ಚರ್ಯ ಆಗಿತ್ತು. ಒಟ್ಟಿನಲ್ಲಿ ಅತ್ತೆ ಕೀರ್ತನ ಮೊಮ್ಮಗು ಅಂತ ಒಪ್ಪಿಕೊಂಡರಲ್ಲ ಅನ್ನೋ ಸಮಾಧಾನ ಸಂಧ್ಯಾಗೆ. ಮಗಳ ಹುಟ್ಟುಹಬ್ಬವನ್ನು ಕರುಳ ಕುಡಿ 8 ತಿಂಗಳಲ್ಲಿ ಈ ಲೋಕಕ್ಕೆ ಕಾಲಿಡುತ್ತಿರುವ ಸಂತೋಷ ಇಬ್ಬರಲ್ಲೂ ಮನೆ ಮಾಡಿತ್ತು. ಅತ್ತೆ ಅಂತೂ ಇಲ್ಲಿಯೇ ಇದ್ದು ಸೊಸೆ ಆರೈಕೆ ಮಾಡುತ್ತಾ ಮೊಮ್ಮಗಳ ಜೊತೆ ಆಡುತ್ತಾ ಕಾಲ ಕಳೆಯುತ್ತಿದ್ದರು. ತಿಂಗಳುಗಳು ಉರುಳಿ ಡಾಕ್ಟರ್ ಕೊಟ್ಟ ಡೇಟ್ ಹತ್ತಿರ ಬಂದೇ ಬಿಟ್ಟಿತು. ಹೆರಿಗೆ ನೋವು ಅನುಭವಿಸುತ್ತಾ ಒದ್ದಾಡಿದ ಸಂಧ್ಯಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ತಮ್ಮ ಮನೆಗೆ ಮೊಮ್ಮಗು ಆಗಮನದಿಂದ ಅತ್ತೆ ಸಂತೋಷಪಟ್ಟರು. ಸೂರ್ಯನಿಗಂತೂ ತನ್ನ ಕರುಳ ಕುಡಿಯ ಕಂಡು ಸಂಭ್ರಮ. ಈ ದಿನಕ್ಕಾಗಿ ಇಷ್ಟು ವರ್ಷಗಳಿಂದ ಕಾದುತ್ತು ಸಾರ್ಥಕ ಆಯಿತು ಅಂದುಕೊಂಡ. ಮಗಳು ಹುಟ್ಟಿದ ಮೇಲೆ ಸೂರ್ಯನಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ತು. ಇನ್ನು ಉತ್ತಮ ದರ್ಜೆಗೆ ಏರಿದ. ಹಣ, ಹೆಸರು, ಅಧಿಕಾರ ಹೆಚ್ಚಾದಂತೆ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಅನ್ನೋ ಹೆಮ್ಮೆ ಮನದಲ್ಲಿ ಮೂಡಿತು. 5 ತಿಂಗಳಿಗೆ ತೊಟ್ಟಿಲ ಶಾಸ್ತ್ರ ಮಾಡಿ ಕೃತಿ ಎಂದು ನಾಮಕರಣ ಮಾಡಿದರು. ಸೂರ್ಯನಿಗೆ ಈಗ ಕೀರ್ತನ ಮೇಲೆ ಯಾವ ಪ್ರೀತಿ ಇಲ್ಲ. ಅವಳ ಕಡೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಅವನ ಆಟ ನೋಟ ಏನಿದ್ದರೂ ಕೃತಿ ಜೊತೆಗೆ. ಕೃತಿ ಹುಟ್ಟಿದ ಮೇಲೆ ಅಧಿಕಾರ, ಗೌರವ ಹೆಚ್ಚು ಹೆಚ್ಚು ಸಿಕ್ಕಿದೆ. ಇವಳು ನನ್ನ ಬಾಳಿನ ಮಹಾಲಕ್ಷ್ಮಿ ಎಂದು ಕೀರ್ತನನ ಕಡೆಗಣಿಸಲು ಶುರು ಮಾಡಿದ. ಕೀರ್ತನಳ ಆಗಮನ ಈ ಮನೆಗೆ ಕಳೆ ತಂದಿದೆ. ಬರದಾಗಿದ್ದ ನನ್ನ ಮನೆ ಬೆಳಗಿದ ಬೆಳಕು ಅವಳು. ಕೀರ್ತನ ನನ್ನ ಮಡಿಲು ತುಂಬಿದ ಮೇಲೆ ಕೃತಿ ನನ್ನ ಹೊಡಲು ತುಂಬಿದ್ದು. ಇದಕ್ಕೆ ಕಾರಣ ಕೀರ್ತನ. ಅವಳೇ ನಮಗೆ ಅದೃಷ್ಟ ಅಂತ ಸಂಧ್ಯಾ. ಆದರೆ ಸೂರ್ಯ ಅಂತೂ ಅಪ್ಪ ಅಂತ ಹತ್ತಿರ ಬಂದ ಕೀರ್ತನ ಮೇಲೆ ಯಾವ ಕನಿಕರ ಪ್ರೀತಿ ತೋರುತ್ತಾ ಇಲ್ಲ. ಅವನಿಗೆ ಕೃತಿಯೆಲ್ಲ ಹಾಗೆ ಹೋಗಿದ್ದಳು. ಹೀಗೆ ಭೇದ ಭಾವ ಮಾಡಬೇಡಿ.
ಬೆಳೆಯುತ್ತಿರುವ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಕೀರ್ತನಾಗಿ ಯಾಕೆ ನನ್ನ ತಂದೆ ನನ್ನ ಕಂಡರೆ ಪ್ರೀತಿಸ್ತಾ ಇಲ್ಲ ಎಂಬ ಅನುಮಾನ ಮೂಡುತ್ತದೆ. ಅವಳಿಗೆ ತಾನು ಅನಾಥ ಅಂತ ಗೊತ್ತಾದರೆ ಎಷ್ಟು ನೋವು ಆಗಬಹುದು. ಮಗುವನ್ನ ದತ್ತು ತೆಗೆದುಕೊಳ್ಳುವಾಗಲೇ ಅವಳು ಅನಾಥ ಅಂತ ಯಾವ ಕಾರಣಕ್ಕೂ ಗೊತ್ತಾಗಬಾರದು ಅಂತ ಇಬ್ಬರು ನಿರ್ಧರಿಸಿದ್ದು ಮರೆತು ಬಿಟ್ರ. ಸಂಧ್ಯಾನ ಯಾವ ಮಾತಿಗೂ ಸೂರ್ಯ ತಲೆಗೆ ಹಾಕಿಕೊಳ್ಳಲಿಲ್ಲ. ಪ್ರತಿಯಾಗಿ ನಿನಗೆ ಹೆತ್ತ ಮಗಳಿಗಿಂತ ಸಾಕು ಮಗಳ ಮೇಲೆ ಪ್ರೀತಿ ಹೆಚ್ಚು ಅನ್ನುತ್ತಿದ್ದನು. ಸಂಧ್ಯಾಗೆ ಸೂರ್ಯನ ನಡವಳಿಕೆ ಬೇಸರ ತರುತ್ತಿತ್ತು. ಪುಟ್ಟ ಕೀರ್ತನ ಅಪ್ಪ ನನ್ನ ಜೊತೆ ಮಾತನಾಡಲ್ಲ, ಆಟ ಆಡಲು ಬರಲ್ಲ, ಕೃತಿ ಜೊತೆಗೆ ಮಾತ್ರ ಆಡ್ತಾರೆ ಅಂದಾಗ ಹೃದಯ ಹಿಂಡುದಂತಾಗುತ್ತಿತ್ತು. ಮಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಚಡಪಡಿಸಿದಳು. ಕೊನೆಗೆ ಈ ವಿಷಯ ಅತ್ತೆಗೆ ಹೇಳಬೇಕು. ಅತ್ತೆ ಆದರೂ ಯಾರು ಅದೃಷ್ಟ ದೇವತೆ ಅಂತ ಹೇಳಬಹುದು. ಅದು ಅತ್ತೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅತ್ತೆಗೆ ಫೋನ್ ಮಾಡಿದ ಸಂಧ್ಯಾ ಅವರ ಬರುವಿಕೆಯನ್ನು ಕಾಯುತ್ತಾ ಕುಳಿತಿದ್ದಾಗ ಹಳೆಯ ನೆನಪು ಕಣ್ಮುಂದೆ ಸುಳಿಯಿತು. ಸಂಧ್ಯಾ, ನಮಗೆ ಮಕ್ಕಳು ಆಗದೆ ಇದ್ದರೂ ನನಗೆ ನೀನು ನಿನಗೆ ನಾನು ಏನೋ ನಿಜ. ಆದರೂ ಜೀವನದ ಕೊನೆಗಾಲದಲ್ಲಿ ಯಾರು ಮೊದಲು ಹೋಗ್ತಾರೋ ಗೊತ್ತಿಲ್ಲ. ಆಗ ಜೊತೆ ಇರಲು ಒಂದು ಮಗು ಇದ್ದರೆ ಚಂದ. ಅದಕ್ಕಾಗಿ ಒಂದು ಮಗುನ ದತ್ತು ಪಡೆದುಕೊಳ್ಳೋಣ. ಮಕ್ಕಳು ಇಲ್ಲ ಅಂದರೆ ಈ ದುಡಿಮೆ ಹಣ ಆಸ್ತಿ ಯಾರಿಗಾಗಿ ಅನ್ನೋ ಜಿಗುಪ್ಸೆ ಬಂದು ಜೀವನದ ಉತ್ಸಾಹದ ಜೊತೆಗೆ ದುಡಿಯುವಲ್ಲಿ ಆಸಕ್ತಿಯು ಕಡಿಮೆಯಾಗುತ್ತದೆ. ಆಗ ಸಾಧನೆ ಅನ್ನೋದು ಮರೀಚಿಕೆ ಹಾಗೆ ಉಳಿಯುತ್ತೆ. ನಿಜ ಸೂರ್ಯ, ನಿಮ್ಮ ಮಾತು. ಆದರೆ ಆ ಮಗು ಎತ್ತವರಂತೆ ನಾವು ಪ್ರೀತಿ ಕೊಡಬೇಕು. ಯಾವ ಸಂದರ್ಭದಲ್ಲಿಯೂ ಅವಳಿಗೆ ತಾನು ಸಾಕು ಮಗಳು ಅನ್ನೋದು ಗೊತ್ತಾಗಬಾರದು. ಆದರೆ ಅದೆಲ್ಲ ಎಲ್ಲಿ ಆಗುತ್ತೆ? ಅತ್ತೆ ಸುಮ್ಮನೆ ಇರ್ತಾರಾ? ಅಕ್ಕಪಕ್ಕದವರಿಗೆ ಸಂಬಂಧಿಕರಿಂದ ದತ್ತು ಮಗು ಅಂತ ಗೊತ್ತಾದರೆ ಆ ಮಗುವಿನ ಮನಸ್ಸಿಗೆ ಎಷ್ಟು ಪರಿಣಾಮವಾಗಬಹುದು? ಸಂಧ್ಯೆ ನಮ್ಮಿಂದ ಆದಷ್ಟು ಅಂಥವರನ್ನು ದೂರ ಇರೋಣ. ನಮ್ಮ ಪ್ರೀತಿಯನ್ನೆಲ್ಲ ದಾರೆ ಎರೆಯೋಣ. ಮನೆ ಬೇರೆ ಮಾಡಿದ್ರಾಯ್ತು, ಬೇಕಾದರೆ ದೂರ ವರ್ಗಾವಣೆ ಮಾಡಿಸಿಕೊಂಡರೆ ಆಯಿತು. ಮಗುಗೆ ತಾನು ಅನಾಥ ಎಂದು ಗೊತ್ತಾಗಲ್ಲ. ಕೊನೆಗೂ ಸೂರ್ಯ ಮಾತಿಗೆ ಒಪ್ಪಿಕೊಂಡು ದತ್ತು ಪಡೆದು ಕೀರ್ತನ ಎಂದು ಹೆಸರಿಟ್ಟ ಸೂರ್ಯ ಅವಳು ಹುಟ್ಟಿದ್ದು ಯಾವಾಗ ಅಂತ ಅನಾಥಾಶ್ರಮದವರಿಗೆ ಗೊತ್ತಿಲ್ಲ. ಯಾವುದೋ ಅಪಘಾತದಲ್ಲಿ ತಂದೆ ತಾಯಿನ ಕಳೆದುಕೊಂಡ 2 ತಿಂಗಳ ಮಗು ಅಂದಿದ್ದರು. ನಾವು ಕರೆತಂದಾಗ ಅವಳು ನಮ್ಮ ಮನೆಗೆ ಕಾಲಿಟ್ಟ ಕ್ಷಣವೇ ಅವಳ ಹುಟ್ಟಿದ ದಿನ ಅಂದು ಅದೇ ದಿನ ಹುಟ್ಟುಹಬ್ಬ ಕೂಡ ಮಾಡಿದೆ. ಅಲ್ಲಿಯವರೆಗೂ ಕೀರ್ತನ ಕಂಡರೆ ಅದೆಷ್ಟು ಪ್ರೀತಿ. ಮಗಳು ಬಂದ ಮೇಲೆ ನನ್ನ ಕಡೆ ಗಮನ ಇಲ್ಲ ಅಂತ ಅದೆಷ್ಟು ಸಲ ಹುಸಿಮನಿಸಿಕೊಂಡಿದ್ದೆ. ಹಾಗೆಲ್ಲ ಇಷ್ಟು ವರ್ಷಗಳ ನಂತರ ನಮ್ಮ ಮನೆಗೆ ಮುದ್ದಾದ ಮಗು ಬಂದಿದೆ. ಇದು ನನ್ನ ಬಾಳಿಗೆ ಬೆಳಕು, ಜೀವಕ್ಕೆ ಉಸಿರು ಎಂದೆಲ್ಲ ಹೇಳಿದಾಗ ಈ ತಂದೆ ಮಕ್ಕಳ ಬಾಂಧವ್ಯ ಹೀಗೆ ಇರಲಿ ಅಂತ ಆಶಿಸಿದೆ. ಆದರೆ ಏನಾಗಿದೆ ಈಗ? ಕರುಳಿನ ಕುಡಿ ಬರ್ತಾ ಇದ್ದಂತೆ ಬೆಳಕು ಉಸಿರು ಅಂದ ಮಗಳನ್ನು ತಿರುಗಿ ನೋಡದಷ್ಟು ಬದಲಾಗಿ ಬಿಟ್ಟೆ. ಅದು ಯಾರ ಕೆಟ್ಟ ದೃಷ್ಟಿ ತಾಕಿತೋ? ಈ ತಂದೆ ಮಗಳ ಪ್ರೀತಿ ನೋಡಿ ಅಪ್ಪ ಅಂತ ಬಳಿ ಬಂದರೂ ತಿರಸ್ಕರಿಸುವ ಹಾಗೆ ಆಗಿಬಿಟ್ಟಿದೆಯಲ್ಲ, ಇದು ಸರೀನಾ ಅಂತ ಅದೆಷ್ಟು ಸಲ ಎಚ್ಚರಿಸಿದೆ. ಎತ್ತ ಮಗಳು ಬರ್ತಿದ್ದಂತೆ ಸಾಕು ಮಗಳು ಎಂಬ ತಿರಸ್ಕಾರ ಸರಿಯಲ್ಲ ಅಂದ್ರು. ಕೃತಿನ ಪ್ರೀತಿಯಲ್ಲಿ ನಿನ್ನ ಕಣ್ಣು ಅಷ್ಟೇ ಅಲ್ಲ, ಮನಸ್ಸು ಕುರುಡಾಗಿದೆ. ಮನೆಯ ಡೋರ್ ಬೆಲ್ ಸೌಂಡ್ಗೆ ವಾಸ್ತವಕ್ಕೆ ಬಂದ ಸಂಧ್ಯಾ ಬಾಗಿಲು ತೆಗೆದಾಗ ಎದುರಿಗೆ ಸೂರ್ಯ. ಎಷ್ಟು ಬೆಲ್ ಮಾಡೋದು? ಮಲಗಿಕೊಂಡಿದ್ದೆ ಏನು? ಯಾಕೆ ಮುಖ ಹೀಗೆ? ಹುಷಾರಿಲ್ವಾ ಅಂದು ಕಾಳಜಿಯಿಂದ ವಿಚಾರಿಸಿದ. ನನಗೆ ತೋರಿಸಿದಷ್ಟು ಕಾಳಜಿ ಕೀರ್ತನ ಮೇಲೆ ತೋರಿಸಿದರೆ ಅವಳು ಎಷ್ಟು ಖುಷಿ ಪಡುತ್ತಾಳೆ ಅಂತ ಮನಸ್ಸು ಅಂದರು. ಅವನೆದುರು ಹೇಳಿದರೆ ಉಪಯೋಗ ಇಲ್ಲ ಎಂದು ಏನೂ ಇಲ್ಲ, ಆರಾಮಾಗಿದ್ದೇನೆ, ಸ್ವಲ್ಪ ತಲೆನೋವು ಅಷ್ಟೇ ಎಂದು ಅಡುಗೆ ಮನೆಗೆ ಹೊರಟವಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಹಣೆಯನ್ನು ಒತ್ತಿದ. ಗಂಡನ ಪ್ರೀತಿಗೆ ಕಣ್ಣೀರು ಜಾರಿದರೂ ಗಂಡ ಮಾಡುವ ತಾರತಮ್ಯಕ್ಕೆ ಮನಸ್ಸು ರೋಸಿ ಹೋಗಿ ಅವನ ಮೇಲೆ ಯಾವ ಪ್ರೀತಿಯ ಭಾವನೆಯೂ ಮೂಡಲಿಲ್ಲ. ಊಟ ಮಾಡುವ ವೇಳೆ ಬಂದ ಅತ್ತೆಯನ್ನು ನಗುತ್ತಾ ಆಧರಿಸಿ ಸಂಧ್ಯಾ ಗಂಡ ಹತ್ತಿಗೆ ಊಟಕ್ಕೆ ಬಡಿಸಿ ಊಟಕ್ಕೆ ಕುಳಿತಳು. ಮಕ್ಕಳು ಹೇಗಿದ್ದಾರೆ ಸೂರ್ಯ? ಚೆನ್ನಾಗಿದ್ದಾರೆ ಅಮ್ಮ. ಈಗಂತೂ ಕೃತಿ ಸ್ಕೂಲ್ಗೆ ಹೊರಟ ಮೇಲೆ ಸಿಕ್ಕಾಪಟ್ಟೆ ತುಂಟಿಯಾಗಿದ್ದಾಳೆ. ಅದೆಷ್ಟು ಚೆನ್ನಾಗಿ ರೈಮ್ಸ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ನೀನು ನೋಡಿದರೆ ತುಂಬ ಖುಷಿ ಪಡ್ತೀಯ. ಮಾತು ಹಬ್ಬ ಅದೆಲ್ಲಿ ಕಲಿತಾರೋ. ನನಗಂತೂ ಮನೆಯಲ್ಲಿ ಮಗಳ ಜೊತೆಗೆ ಇದ್ದಾಗ ಒಂದೊಂದು ತಾಸು ಕ್ಷಣದಂತೆ ಆಗುತ್ತೆ. ತುಂಬ ಖುಷಿಯಾಯಿತು. ಮಕ್ಕಳು ಹಾಗಿದ್ರೇನೆ ಚಂದ. ಕೀರ್ತಿಯಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ ಅಮ್ಮ. ಮಗನ ಮುಖದಲ್ಲಿಯ ಖುಷಿ ಅಷ್ಟಾಗಿ ಕಾಣಲಿಲ್ಲದ್ದು ಗಮನಿಸಿದಳು ತಾಯಿ. ಮಗು ದತ್ತು ಪಡೆದವನು ಅವನೇ. ಈಗ ಈ ರೀತಿ ನಿರಾಸಕ್ತಿ ತೋರಿಸಿದರೆ ಬೆಳೆಯುವ ಮಗುವಿಗೆ ಅರ್ಥ ಆಗಲ್ವಾ? ಸಂಧ್ಯೆ ಹೇಳಿದ್ದು ಸರಿ ಇದೆ. ಮೊದಲು ಊಟ ಮುಗಿಯಲಿ, ನಂತರ ವಿಚಾರಿಸಿಕೊಂಡರಾಯಿತು. ನರ್ಸರಿ ಓದುತ್ತಿದ್ದ ಕೃತಿ ಬಂದು ಮಲಗಿದ್ದವಳು ಎದ್ದಾಗ ತಾನೇ ಎತ್ತಿಕೊಂಡು ಹೋಗಿ ಸಂಧ್ಯಾಗೆ ಕೊಟ್ಟು ಹಾಲು ಕುಡಿಸಿದ ಮಗಳಿಗೆ ಅಜ್ಜಿ ಬಂದಿದ್ದಾರೆ ನೋಡು ಅಂದ್ರು. ಅಪ್ಪನ ಕುತ್ತಿಗೆ ಬಳಸಿದವಳು ಇಳಿಯಲಿಲ್ಲ. ಕೃತಿ ಬಾ ಇಲ್ಲಿ ಕಂದ ಅಂದರೂ ಅಜ್ಜಿಯ ಬಳಿ ಹೋಗದೆ ಅಪ್ಪನ ಮೊಬೈಲ್ ಹಿಡಿದುಕೊಂಡು ಆಟಕ್ಕೆ ಕುಳಿತಳು. ನಮ್ಮ ಕೀರ್ತಿ ಇಷ್ಟು ಇದ್ದಾಗ ನಾನು ಬಂದರೆ ಎಷ್ಟು ಖುಷಿಯಿಂದ ಅಜ್ಜಿ ಅಂತ ಬಂದು ತಬ್ಬಿ ಕುಳಿತಿದ್ದಳು. ಆದರೆ ಕೃತಿ ಅಷ್ಟರಲ್ಲಿ ಬಂದ ಮಗಳು ಅಜ್ಜಿಯನ್ನು ನೋಡಿ ಇಂದಿನಿಂದ ಕಣ್ಣು ಮುಚ್ಚಿ ಯಾರು ನೋಡೋಣ ಹೇಳು ಅಂದಾಗ ಯಾರದು ಗೊತ್ತಾಗಲಿಲ್ಲ. ಅಂದ ಅಜ್ಜಿಯ ಮಾತು ಕೇಳಿ ಕೈ ತೆಗೆದು ನಿನಗೂ ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಅಮ್ಮಂಗೆ ಅಷ್ಟೇ ಗೊತ್ತಾಗೋದು ಅಂದು ಮುನಿಸಿಕೊಂಡ ಮೊಮ್ಮಗಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಾಗ ಮುತ್ತು ಕೊಟ್ಟ ಕೀರ್ತನ ನೋಡಿ ಕರುಳ ಸಂಬಂಧ ಇರುವ ಮೊಮ್ಮಗಳ ಪ್ರೀತಿ ತೋರುತ್ತೆ ಇಲ್ಲ, ಸಂಬಂಧ ಇಲ್ಲದ ಮೊಮ್ಮಗಳೇ ಅದೆಷ್ಟು ಪ್ರೀತಿ ತೋರುತ್ತೆ ಅಂದು ಮುದ್ದಿಸಿದರು. ಸಂಧ್ಯೆ ಕರೆದು ಬಟ್ಟೆ ಬದಲಿಸಿದಾಗ ಕೈಕಾಲು ಮುಖ ತೊಳೆದುಕೊಂಡು ದೇವರಿಗೆ ಕೈ ಮುಗಿದು ಸಂಧ್ಯೆ ಕೊಟ್ಟ ಹಾಲು ಕುಡಿಯುತ್ತಿರುವುದನ್ನು ನೋಡಿದ ಅಜ್ಜಿ
ಸಂಧ್ಯಾ, ಒಳ್ಳೆ ಸಂಸ್ಕಾರ ಕಲಿಸಿದ್ದೀಯಾ, ಕೃತಿಗೂ ಸ್ವಲ್ಪ ಕಲಿಸು ಅಂದರು. ಅಮ್ಮ ಇನ್ನು ಚಿಕ್ಕವಳು ಬಿಡಮ್ಮ, ಇನ್ನು 3.5 ವರ್ಷ ಕಲಿಯೋದಕ್ಕೆ ಟೈಮ್ ಇದೆ. ಸೂರ್ಯ, ಕೀರ್ತನ ಇನ್ನು ಸ್ಕೂಲ್ಗೆ ಹೋಗುವ ಮೊದಲೇ ದೇವರಿಗೆ ನಮಿಸಿ ಎಷ್ಟು ಚಂದ ಶ್ಲೋಕ ಹೇಳುತ್ತಿದ್ದಳು. ಕೃತಿಗೂ ಈಗಿನಿಂದಲೇ ಕಲಿಸು. ಅಮ್ಮ ಇವಳು ಶ್ಲೋಕ ಹೇಳ್ತಾಳೆ ಅಮ್ಮ. ಹೇಳಬಹುದು ಕಣು, ಆದರೆ ಅದನ್ನು ಹೇಳಿ ಯಾವಾಗ ಹೇಳಬೇಕು ಹಾಗೆ ಹೇಳಿದರೆ ಸಂಸ್ಕಾರ. ಅದನ್ನು ಬಿಟ್ಟು ಬರೀ ಸ್ಕೂಲಲ್ಲಿ ಕಲಿಸಿದ್ದು ಅಂತ ಕಂಠಪಾಠ ಮಾಡಿ ಕಲಿಸೋದಿಲ್ಲ. ಕೃತಿ, ಬಾರೆ ಆಟ ಆಡೋಣ ಅಂದರು. ಕೃತಿ ಮೊಬೈಲ್ ಬಿಟ್ಟು ಹೋಗದಿದ್ದಾಗ, ಅಜ್ಜಿ ನಾನು ನಿನ್ನ ಜೊತೆ ಆಟ ಆಡೋಣ ಅಂದಾಗ, ಸೂರ್ಯ, ಕೀರ್ತನ ಸ್ಕೂಲಿಂದ ಬಂದು ಓದೋದು ಬಿಟ್ಟು ಅದೆಂಥ ಆಟ, ಅಷ್ಟು ಫೀಸ್ ಕಟ್ಟಿ ಕಲಿಸೋದು ಹಾಡೋದಕ್ಕೆ ಅಲ್ಲ, ಹೋಮ್ವರ್ಕ್ ಮಾಡಿ ಓದಿಕೊ. ಸಂಧ್ಯಾ, ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಅವಳಿಗೆ ಆಟ ಕಡಿಮೆ ಮಾಡು ಅಂತ. ಆದರೂ ನೀನು ಅವಳ ಜೊತೆಗೆ ಹಾಡೋದಕ್ಕೆ ಹೋಗಿ ಹೋಗಿ ಕಲಿಸಿ ಈಗಾಗಿದ್ದಾಳೆ. ಇನ್ನು UKG ಬಿಡೋ ಹೋಗಲೇ ಹಾಡ್ಕೊಳ್ಳಲಿ. ಅಮ್ಮ UKG ಅಂದ್ರೇನು, ಫೀಸ್ ಕಡಿಮೆ ಇದೆಯಾ? ನಿನ್ನ ಸೊಸೆ ಬೇರೆ CBSEಲೇ ಓದಿಸಬೇಕು ಅಂತ ಹಠ ಹಿಡಿದು ಸೇರಿಸಿದ್ದಾಳೆ. ಸುಮ್ಮನೆ ಸ್ಟೇಟ್ ಸಿಲೆಬಸ್ಗೆ ಸೇರಿಸಬೇಕು ಅಂದ್ಕೊಂಡೆ. ನಿನ್ನ ಸೊಸೆಗೆ ಎಷ್ಟು ಬಿಡಿಸಿ ಹೇಳಿದರೂ ಅರ್ಥ ಆಗಲ್ಲ. ತಂದೆಯ ಧ್ವನಿಗೆ ಎದರಿದ ಕೀರ್ತನ ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ರೂಮ್ಗೆ ಹೋದಳು. ಸಂಧ್ಯಾ ಕಣ್ಣೀರು ತಡೆ ಹಿಡಿದು ಮಗಳ ಹಿಂದೆ ಹೋದಳು. ಬಾರೋ ಹೊರಗೆ ಗಾಳಿಗೆ ಆದರೂ ಕುಳಿತುಕೊಳ್ಳೋಣ ಅಂದಾಗ ಸೂರ್ಯ ತಾಯಿ ಜೊತೆಗೆ ಹೊರಗೆ ಬಂದ. ಕೃತಿ ಮಾತ್ರ ಸಾಕು ಅಂದರೂ ಮೊಬೈಲ್ ಕೊಡದೆ ಹಿಡಿದು ಕುಳಿತಳು. ಕೃತಿ ಚಿಕ್ಕವಳಾದರೂ ಗಮನ ನಮ್ಮ ಮಾತಿನ ಕಡೆ ಇಲ್ಲದನ್ನು ಖಾತ್ರಿಪಡಿಸಿಕೊಂಡ ತಾಯಿ, ಸೂರ್ಯ ನೀನು ಮಾಡೋದು ಸರಿಯೇನೋ, ಬೇಕು ಅಂತ ದತ್ತು ತೆಗೆದುಕೊಂಡು ಈಗ ಆ ಮಗುವನ್ನ ಕೀಳಾಗಿ ಕಾಣೋದಾ? ಅಮ್ಮ ನಾನೆಲ್ಲಿ ಕೀಳಾಗಿ ಕಂಡಿದ್ದೇನೆ? ಕೃತಿಗೆ ಸಮಾನಾಗಿ ಬಟ್ಟೆ, ಒಳ್ಳೆಯ ಎಜುಕೇಷನ್ ಕೊಡಿಸ್ತಾ ಇಲ್ವಾ? ಅದೆಲ್ಲ ಪ್ರೀತಿಯಿಂದ ಕೊಡಿಸಿದ್ದೀಯಾ, ಅಥವಾ ನೋಡಿದ 4 ಜನ ಪ್ರಶ್ನೆ ಮಾಡಬಾರ್ದು ಅಂತ ಕೊಡಿಸಿದ್ದ? ಸಂಧ್ಯಾ ಒತ್ತಾಯಕ್ಕೆ ಎಲ್ಲ ನೀನು ಮಾಡೋದು. ಅಮ್ಮ ಹೇಗೆ ಮಾಡಿದರೂ ದುಡ್ಡು ಖರ್ಚು ತಾನೆ. ನನ್ನ ಮಗಳಿರುವಾಗ ಸುಮ್ಮನೆ ಅಷ್ಟು ಖರ್ಚು ಮಾಡುವ ಅವಶ್ಯಕತೆ ಇತ್ತ ಹೇಳು? ಖರ್ಚು ಮಾಡುವುದಕ್ಕೆ ಮಾತ್ರ ಲೆಕ್ಕ ಆಗ್ತಿಲ್ಲ. ಸೂರ್ಯ, ನೀನು ತಂದೆಯ ಪ್ರೀತಿ ತೋರಲು ಲೆಕ್ಕ ಆಗ್ತೀಯ. ಪ್ರೀತಿಸಿದಷ್ಟು ಜಿನುಗುವ ಪ್ರೀತಿಯದು ಎಂದು ಬತ್ತಲ್ಲ, ಆ ಪ್ರೀತಿ ತೋರಲು ಕೂಡ ತಾರತಮ್ಯ ಮಾಡ್ತಿದ್ದೀಯ. ಏನಮ್ಮ ನೀನು? ಕೀರ್ತನ ದತ್ತು ಪಡೆದಾಗ ತಿರುಗಿ ನೋಡಿದವಳು ಈಗ ಅವಳ ಮೇಲೆ ಅಷ್ಟು ಪ್ರೀತಿ? ಕೀರ್ತಿ ಮಗುವಾಗಿ ಮಡಿಲು ತುಂಬಿದ್ದಕ್ಕೆ, ಸಂಧ್ಯಾ ನೀನು ತಂದೆ ತಾಯಿ ಪ್ರೀತಿ ಅರಿಸಿದ್ದಕ್ಕೆ ಆ ದೇವರು ಸಂತೃಪ್ತನಾಗಿ ನಿನ್ನ ಮಗುವನ್ನು ಸಂಧ್ಯಾ ಒಡಿಲಲ್ಲಿ ಇಟ್ಟ. ಇದಕ್ಕೆ ಕಾರಣ ಕೀರ್ತಿ. ನಿನ್ನ ಮನೆ ಬೆಳಗಿದ ಅದೃಷ್ಟ ದೇವತೆ ಅವಳು. ತಾಯಿಯ ಮಾತಿಗೆ ಯಾವ ಪ್ರತಿಕ್ರಿಯೆ ಕೊಡದೇ ಇದ್ದರೂ ತಾಯಿಯ ಮಾತು ಕಿವಿಗೆ ಹಾಕಿಕೊಳ್ಳದವನಂತೆ ಇದ್ದ. 4-5 ದಿನ ಇದ್ದು ನೋಡಿದರೂ ಮಗನಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ತಾನು ಮಗಳು ಅಂತ ಪ್ರೀತಿ ತೋರಲಿಲ್ಲ. ಅಪ್ಪನ ಮುದ್ದಲ್ಲಿ ಬೆಳೆಯುತ್ತಿರುವ ಕೃತಿ ಕೂಡ ಅಪ್ಪ ಇದ್ದಾಗ ಅಪ್ಪನ ಮಡಿಲಿಗೇರಿ ಅಕ್ಕ ಅನ್ನೋ ಪ್ರೀತಿ ತೋರಲಿಲ್ಲ. ಕೀರ್ತಿಗೆ ಈಗ 6 ವರ್ಷ. ಅತ್ತೆ, ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ, ಅಷ್ಟೇ ಅಲ್ಲ ಚುರುಕು ಕೂಡ. ಪ್ರತಿಯೊಂದನ್ನು ಗಮನಿಸುತ್ತಾರೆ. ಅವಳ ಮನದಲ್ಲಿ ತಾನು ಅನಾಥೆ ಎಂಬ ಭಾವನೆಯಲ್ಲಿ ಬರುತ್ತೋ ಅನ್ನೋ ಭಯ ನನಗೆ ಅತ್ತೆ. ಸಂಧ್ಯಾ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಕೀರ್ತಿಯನ್ನು ನನ್ನ ಜೊತೆ ಕರೆದುಕೊಂಡು ಹೋಗಿ ಇಟ್ಟುಕೊಳ್ಳುವೆ. ಹತ್ತಿರ ಇದ್ದು ಪ್ರೀತಿ ಕಳೆದುಕೊಳ್ಳುವುದಕ್ಕಿಂತ ದೂರದಲ್ಲಿ ಇದ್ದು ಪ್ರೀತಿ ಉಳಿಸಿಕೊಳ್ಳಲಿ. ಕೀರ್ತನೆಯಿಂದ ಕಲಹ ಆಗಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಹಾಳಾಗಬಾರದು. ಮುಂದೆ ಕೃತಿ ಕೂಡ ಅಪ್ಪ ನನಗೆ ಸಪೋರ್ಟ್ ಮಾಡಿದರೆ ಅಮ್ಮ ಕೀರ್ತಿಗೆ ಸಪೋರ್ಟ್ ಮಾಡುತ್ತಾರೆ ಅನ್ನೋ ಮನೋಭಾವ ಬೆಳೆದು ತಾಯಿಯನ್ನು ದ್ವೇಷಿಸೋ ಹಾಗೆ ಆಗಬಾರದು. ಸರಿಯತ್ತೆ, ಇಲ್ಲಿಯ ತಾರತಮ್ಯದ ದೃಷ್ಟಿಯಲ್ಲಿ ಬೆಳೆಯುವುದಕ್ಕಿಂತ ನಿಮ್ಮ ಪ್ರೀತಿಯಲ್ಲಿಯೇ ಬೆಳೆಯಲಿ. ತಾಸಿನ ಪ್ರಯಾಣ, ನಾನು ಆಗಾಗ ಬಂದು ಹೋಗಬಹುದು, ಹಾಗೆ ಮಾಡುವಂತೆ. ಆದರೆ ಗಂಡನ ತಾರತಮ್ಯದಿಂದ ಕೀರ್ತಿ ದೂರ ಆಗುವ ಹಾಗೆ ಆಯಿತು. ಅಂದು ಕೀರ್ತಿಗೆ ಪ್ರೀತಿ ನೆಪದಲ್ಲಿ ಕೃತಿಯನ್ನು ದೂರ ಮಾಡಿಕೊಳ್ಳಬೇಡ. ಸರಿಯತ್ತೆ. ಇನ್ನು 4 ತಿಂಗಳು ಅವಳ ಸ್ಕೂಲ್, ಮುಂದಿನ ವರ್ಷ ಅಲ್ಲಿಯೇ ಸೇರಿಸಲು ಸೂರ್ಯನಿಗೆ ಹೇಳ್ತೀನಿ ಅಂದಾಗ ಸಂಧ್ಯೆಯಾಗಿ ಸಮಾಧಾನ ಆಯಿತು. ಸೂರ್ಯನಿಗೆ ವಿಷಯ ತಿಳಿಸಿದಾಗ, ಸರಿಯಮ್ಮ, ನಿನಗೂ ಜೊತೆಗೆ ಯಾರೂ ಇಲ್ಲ, ಕೀರ್ತಿ ಜೊತೆ ಇದ್ದರೆ ಅನುಕೂಲವಾಗುತ್ತದೆ. ಸಣ್ಣ ಪುಟ್ಟ ಕೆಲಸ ಕಲಿಸಿದರೆ ಸಹಾಯ ಮಾಡುತ್ತಾಳೆ. ಸೂರ್ಯ, ನಾನು ಕರೆದುಕೊಂಡು ಹೊರಟಿರುವುದು ನನ್ನ ಮೊಮ್ಮಗಳನ್ನು ಓದಿಸಲು, ಕೆಲಸಕ್ಕೆ ಅಲ್ಲ. ನೋಡು, ಆ ಊರಲ್ಲಿ ಒಳ್ಳೆಯ ಸ್ಕೂಲ್ ಬಗ್ಗೆ ನಾನು ಯೋಚಿಸಿದ್ದೇನೆ. ಅದೇ ಸ್ಕೂಲಿಗೆ ಸೇರಿಸಬೇಕು. ಅಮ್ಮ, ನೀವು ಹೇಳೋದು ICICI ಸಿಲೆಬಸ್ ಈಗ ಕೊಡುವುದಕ್ಕಿಂತ ಹೆಚ್ಚು ಇರಲಿ. ಮಗಳಿಗೆ ಖರ್ಚು ಮಾಡಿದಷ್ಟು ಬಡತನ ಇದೆಯಾ? ಅವಳಿಗೆ ಓದುವ ಜಾಣ್ಮೆ ಇದೆ ಅಂತಾನೆ ನಾನು ಆ ಸ್ಕೂಲ್ಗೆ ಸೇರಿಸಬೇಕು ಅಂದ್ಕೊಂಡಿದ್ದೇನೆ. ಅಮ್ಮನ ಹಠ ಗೊತ್ತಿದ್ದು ವಾದ ಮಾಡಲು ಹೋಗದೆ, ಒಟ್ಟಿನಲ್ಲಿ ಅವಳು ದೂರ ಇದ್ದರೆ ನನ್ನ ಸಂಧ್ಯಾನ ಮಧ್ಯೆ ಜಗಳ ಆದರೂ ಬರಲ್ಲ, ಇಬ್ಬರು ಖುಷಿಯಿಂದ ಇರಬಹುದು, ಇನ್ನೊಂದು ಮಗು ಹೊಡಲು ತುಂಬಬಹುದು ಎಂಬ ಆಸೆಯಿಂದ ಸರಿಯಮ್ಮ ಅಂದು ಒಪ್ಪಿದ. ಕೊನೆಗೂ ಮಗ ದಾರಿಗೆ ಬಂದನಲ್ಲ ಅಂದು ಕೀರ್ತನಾಗೆ ತನ್ನ ಜೊತೆ ಬರಲು ಕೇಳಿದಾಗ ಆ ಪುಟ್ಟ ಹುಡುಗಿ ಅಮ್ಮನ ಬಿಟ್ಟು ಬರಲ್ಲ ಅಜ್ಜಿ ಎಂದು ಅಳುವುದು ನೋಡಿ ಸಂಕಟ ಆಯಿತು. ಕೀರ್ತಿ, ನಾನು ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೆ ಪುಟ್ಟ. ನೀನು ಬರಲ್ಲ ಅಂದರೆ ಕೃತಿನ ಕರೆದುಕೊಂಡು ಹೋಗಲೇನು? ಹಾಗಾದರೆ ಬೇಡ ಅಜ್ಜಿ, ಅವಳು ಚಿಕ್ಕ ಪಾಪು. ಪಪ್ಪ ಅಮ್ಮನ್ನ ಬಿಟ್ಟು ಇರೋಲ್ಲ, ಪಪ್ಪಾಗೂ ಅಷ್ಟೇ ಕೃತಿನ ಬಿಟ್ಟು ಇರಲು ಆಗಲ್ಲ. ನಾನೇ ಬರ್ತೀನಿ ಅಂದಾಗ ಮಗಳ ಮಾತು ಕೆನ್ನೆಗೆ ಹೊಡೆದಂತಾಗಿತ್ತು. ಆದರೂ ಎತ್ತ ಕುಡಿಯ ಪ್ರೀತಿ ಕಣ್ಣನ್ನು ಮಂದವಾಗಿಸಿತ್ತು. 4 ತಿಂಗಳು ಕಳೆದು ಕೀರ್ತಿಗೆ ಹೊಸ ಬಟ್ಟೆ, ಸ್ಲಿಪ್ಪರ್, ಆಟಿಕೆ, ಬಳೆ, ಮಗಳಿಗೆಂದು ಎಲ್ಲ ಖರೀದಿಸಿದಳು ಸಂಧ್ಯಾ. ಹೋಗ್ಲಿ ಬಿಡು, ತಗೊಳ್ಳಲಿ, ಅಮ್ಮನ ಜೊತೆಲಿ ಇರ್ತಾಳಲ್ವ, ಇನ್ಮೇಲೆ ಸುಮ್ಮನೆ ವಿರೋಧ ಏನದಕ್ಕೆ? ಸೂರ್ಯ ಸುಮ್ಮನೆ ಇದ್ದಿದ್ದು ಸಂಧ್ಯಾಗೆ ಆಶ್ಚರ್ಯ ಆಗಿತ್ತು.
ಯಾವಾಗಲೂ ಅಷ್ಟು ಕಾಸ್ಟ್ಲಿ ಯಾಕೆ ಅಂತ ಪ್ರಶ್ನೆ ಮಾಡುವ ಗಂಡ ಇವತ್ತು ಎಲ್ಲದಕ್ಕೂ ಸುಮ್ಮನೆ ಇದ್ದನು. ಸಂಧ್ಯಾ ಇಬ್ಬರು ಮಕ್ಕಳಿಗಾಗಿ ಎಲ್ಲ ಖರೀದಿಸಿದಳು. ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಾಗ ತಾನು ಜೊತೆ ಹೋದಳು. ದೊಡ್ಡ ಮೊತ್ತದ ಫೀಸ್ ಕೊಡುವಾಗ ಪತ್ನಿಯನ್ನು ದುರುಗುಟ್ಟಿ ನೋಡಿ ಫೀಸ್ ಕಟ್ಟಿದನು. ಮಗಳಿಗೆ ಬೇಕಾದ ಯೂನಿಫಾರ್ಮ್, ಪುಸ್ತಕ, ಶೂ, ಸಾಕ್ಸ್ ಎಲ್ಲವನ್ನು ಸ್ಕೂಲ್ನಲ್ಲಿಯೇ ನೀಡಿದರು. ಎಲ್ಲ ಪಡೆದು ಮುಂದಿನ ತಿಂಗಳು ಸ್ಕೂಲ್ ಓಪನ್ ಆಗುವುದರೊಳಗೆ ಪ್ರತಿ ವರ್ಷದಂತೆ ಟ್ರಿಪ್ಗೆ ಹೋಗಿ ಬಂದರು. ಈ ವರ್ಷ ಹಣ ಇಲ್ಲ ಅಂದ ಸೂರ್ಯ 1-2 ದಿನದ ಟ್ರಿಪ್ ಮುಗಿಸಿ ಕರೆದುಕೊಂಡು ಬಂದಿದ್ದು ಸಂಧ್ಯಾಗೆ ಬೇಸರ ತಂದಿತು. ಅತ್ತೆಗೆ ಪ್ರತಿ ವರ್ಷ ಕರೆದರೂ ಬರದವರು ಈ ವರ್ಷ ಬಂದಿದ್ದರು. ಆದರೆ ಸೂರ್ಯ ನೋಡಿದರೆ ಮಗಳಿಗೆ ಹೆಚ್ಚಿನ ಅಮೌಂಟ್ ಫೀಸ್ ಕಟ್ಟುವ ಹಾಗೆ ಆಗಿದ್ದಕ್ಕೆ ಕೋಪದಿಂದ ಹಣದ ಕೊರತೆಯ ನೆಪ ಹೇಳಿ 2 ದಿನದಲ್ಲಿ ಊರಿಗೆ ಮರಳಿ ಕರೆದುಕೊಂಡು ಬಂದನು. ಇನ್ನು ರಜಾ ಇರುವಾಗಲೇ ಸೂರ್ಯನ ತಾಯಿ ಊರಿಗೆ ಕೀರ್ತಿಯನ್ನು ಕರೆದುಕೊಂಡು ಹೊರಟರು. ಸ್ವಲ್ಪ ದಿನ ಬಿಟ್ಟಿರಲು ಹೊಂದಿಕೊಳ್ಳಲು ಎಂಬುವುದು ಅವರ ಆಶಯ ಆಗಿತ್ತು. ಕೀರ್ತನ ಅಳುತ್ತಾ ಅಪ್ಪ ಅಮ್ಮ ತಂಗಿಗೆ ಬಾಯಿ ಮಾಡಿ ಹೊರಟಾಗ ಎತ್ತ ಕುಡಿ ಆಗದಿದ್ದರೂ ಮಗಳೆಂಬ ಮಮತೆಯಲ್ಲಿ ಬೆಳೆಸಿದ ತಾಯಿ ಹೃದಯಕ್ಕೆ ಎಷ್ಟು ಮುದ್ದಿಸಿದರೂ ಸಮಾಧಾನ ಇಲ್ಲ. ಪ್ರಾರಂಭದಲ್ಲಿ ಗೆಲುವು ದಿನ ತಾಯಿಯ ನೆನಪು ಮಾಡಿಕೊಂಡು ಮಂಕಾಗಿದ್ದ ಕೀರ್ತನ ದಿನ ಕಳೆದಂತೆ ಅಕ್ಕಪಕ್ಕದ ಮಕ್ಕಳ ಜೊತೆ ಆಡುತ್ತಾ ಕಳೆದು ಸ್ಕೂಲ್ಗೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡಳು. ಹೊಸ ಸ್ಕೂಲ್, ಹೊಸ ಫ್ರೆಂಡ್ಸ್, ಟೀಚರ್ ವಾತಾವರಣಕ್ಕೆ ಅಳುಕುತ್ತಿದ್ದರು. ಟೀಚರ್ನ ವಾತ್ಸಲ್ಯದ ಮಾತು ಧೈರ್ಯ ತುಂಬಿತು. ದಿನ ಕಳೆದಂತೆ ಎಲ್ಲರನ್ನೂ ಫ್ರೆಂಡ್ಸ್ ಆಗಿ ಮಾಡಿಕೊಂಡು ಹೊಸ ಸ್ಕೂಲ್ ವಾತಾವರಣಕ್ಕೆ ಹೊಂದಿಕೊಂಡಳು. ಅತ್ತೆ ಫೋನ್ ಮಾಡಿದಾಗ ಏನು ಚಿಂತೆ ಮಾಡಬೇಡ, ಅವಳಿಲ್ಲಿ ಆರಾಮಾಗಿ ಹೊಂದಿಕೊಂಡು ಇದ್ದಾಳೆ ಅಂದಾಗ ಸಂಧ್ಯಾಗೆ ಸಮಾಧಾನ. ಆದರೆ ನೋಡ್ದೇನೆ ಮಗಳು ಅಂತ ಇದ್ದೆ, ನಿನ್ನ ಮಗಳು ಎಲ್ಲರನ್ನು ಮರೆತು ಹೇಗೆ ಹಾಯಾಗಿದ್ದಾಳೆ, ಅದಕ್ಕೆ ಹೇಳೋದು ಎತ್ತ ಮಕ್ಕಳೇ ತಂದೆ ತಾಯಿ ಅಂತ ಬಯಸೋದು, ಕೊನೆ ಕಾಲಕ್ಕೆ ಆಗೋದು ಅಂತ ಅಂದ ಸೂರ್ಯನಿಗೆ ಏನು ಗೊತ್ತು. ದಿನರಾತ್ರಿ ತಾಯಿ ತಂಗಿಯ ನೆನಪಲ್ಲಿ ಕೀರ್ತನ ಕಣ್ಣೀರು ತುಂಬಿಕೊಂಡು ಮಲಗುತ್ತಿದ್ದಿದ್ದು. ಅತ್ತ ಕೀರ್ತನ ಓದಿನಲ್ಲೂ ಆಟದಲ್ಲೂ ಮುಂದಿದ್ದಳು. ಮನೆಯಲ್ಲಿ ಅಂತೂ ಅಜ್ಜಿಗೆ ಮೊಮ್ಮಗಳು ಇರೋದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮೊಮ್ಮಗಳಿಗೆ ಹೊಸದೇನಾದರೂ ಮಾಡಿಕೊಡುತ್ತಾ ನವ ತರುಣಿಯಂತೆ ಓಡಾಡ್ತಾ ಜೀವನದಲ್ಲಿ ಉತ್ಸಾಹ ಮೂಡಿತು. ಈ ಮಗುವಿನ ಸಲುವಾಗಿ ಆದರೂ ನಾನು ಬದುಕಬೇಕು ಎಂಬ ಹೊಸ ಆಸೆ ಮೂಡಿತು. ಸ್ಕೂಲ್ಗೆ ತಾನೇ ಮೊಮ್ಮಗಳನ್ನು ಕಳಿಸಿ ಕರೆದುಕೊಂಡು ಬರ್ತಾ ವಾಕ್ ಆದಂತಾಗಿ ಆರೋಗ್ಯವಾಗಿದ್ದರು. ಕೀರ್ತಿ ಸಹ ಬರೀ ಓದು ಅಂತ ಇರದೆ ಅಜ್ಜಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು, ಊಟ ಹಾಕ್ತಿದ್ದಂತೆ ಅಜ್ಜಿಗೆ ಮಾತ್ರೆ ಕೊಡುವುದು ಮಾಡುತ್ತಿದ್ದಳು. ಹೆಣ್ಣು ಮಕ್ಕಳಿಲ್ಲದೆ ಕಳೆದ ವಯಸ್ಸು. ಇರುವ ಒಬ್ಬ ಗಂಡು ಮಗ, ಅವನಾಯಿತು ಓದು ಕೆಲಸ ಅಂತ ಅಷ್ಟೇ ಇರೋದರಿಂದ ಅವಳನ್ನು ಆರೈಕೆ ಮಾಡುವ ಜೀವವೇ ಇರಲಿಲ್ಲ. ಸೊಸೆ ಇಲ್ಲಿ ಇರುವಾಗ ಚೆನ್ನಾಗಿ ನೋಡಿಕೊಂಡಳು. ನಾನೇ ಮಕ್ಕಳು ಆಗದಕ್ಕೆ ಮನನೋಯಿಸಿದ್ದಕ್ಕೆ ಸೂರ್ಯ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಹೋದ. ನಂತರ ಅವಳ ಪ್ರೀತಿಯನ್ನು ನಾನೇ ಕಳೆದುಕೊಂಡ ಹಾಗಾಯಿತು. ಈಗ ಮೊಮ್ಮಗಳು ತೋರುತ್ತಿರುವ ಅಕ್ಕರೆಗೆ ಆನಂದ ಬಾಷ್ಪ ಸುರಿದಿತ್ತು. ಯಾವ ಜನ್ಮದ ಬಂಧವೋ ಇದು, ಸಂಬಂಧವೇ ಇಲ್ಲದ ಮಗು. ಅಜ್ಜಿ ಅನ್ನುತ್ತಾ ಜೀವನದ ಚಿಲುಮೆಯಾಗಿ ಆಸರೆಯ ಆಶಾಕಿರಣವಾಗಿ ಮಲಗಿದ ಕೀರ್ತಿಯನ್ನು ತಲೆ ನೆವರಿಸುತ್ತಾ ಮುತ್ತಿಟ್ಟರು. ಕೀರ್ತಿ ದೂರಾದರೂ ಅತ್ತೆ ಮನೆಯಲ್ಲಿ ಸಂತೋಷದಿಂದ ಇರುವ ನೆಮ್ಮದಿ ಸಂಧ್ಯಾಗೆ. ಅತ್ತೆ ಹೇಳಿದಂತೆ ಅವಳ ನೆನಪಲ್ಲಿ ಅವಳ ಕುರಿತು ಮನೆಯಲ್ಲಿ ಜಗಳ ಆಗದಂತೆ ಎಚ್ಚರ ವಹಿಸಿದಳು. ಮಕ್ಕಳ ವಿಷಯದಲ್ಲಿ ಜಗಳ ಆಗಿ ಮುನಿಸಿಕೊಂಡು ಮಲಗುತ್ತಿದ್ದ ದಂಪತಿಗಳು ಖುಷಿಯಿಂದ ಇರಲು ಸುಖ ಸಂತೋಷ ಅನುಭವಿಸಿದರು. ಸಂಧ್ಯಾ ಕೀರ್ತನ ಹೋದ ಮೇಲೆ ಎಷ್ಟು ಖುಷಿಯಿಂದ ಇದೇವೆ ದಿನ ಜಗಳ ಇಲ್ಲ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇದೆ, ನಾನು ನನ್ನ ಮಗಳು ನೀನು ಇಷ್ಟೇ, ಈ ಸಂಸಾರದಲ್ಲಿ ಎಷ್ಟು ಆನಂದ ಇದೆ, ಈಗಲಾದರೂ ತಿಳಿಯಿತಾ ನಮ್ಮ ಕುಡಿ ನಮ್ಮದು ಅಂತ. ಗಂಡನ ಮಾತಿನಿಂದ ಮೈಯೆಲ್ಲ ಹುರಿದರೂ ರಾತ್ರಿ ಹೊತ್ತಲ್ಲಿ ಜಗಳ ಏಕೆ ಎಂದು ಸುಮ್ಮನೆ ಮಲಗಿದಳು. ಸಂಧ್ಯಾ ಕೃತಿಗೂ ಹತ್ತಿರ 4 ವರ್ಷ. ಇನ್ನೊಂದು ಮಗು ಯಾಕೆ ಮಾಡ್ಕೊಬಾರ್ದು? ನೋಡು ಸೂರ್ಯ, ಈಗಾಗಲೇ ವಯಸ್ಸು 45 ದಾಟಿದೆ ನಿನಗೆ. ಈ ವಯಸ್ಸಿನಲ್ಲಿ ಮಗು ಮಾಡಿಕೊಂಡರೆ ಮುಂದೆ ಆ ಮಗು ತನ್ನ ಕಾಲ ಮೇಲೆ ತಾನು ನಿಲ್ಲುವವರೆಗೂ ಅದನ್ನು ನೋಡಿಕೊಳ್ಳುವ ದೈಹಿಕ ಆರ್ಥಿಕ ಶಕ್ತಿ ಇದೆಯಾ? ಮೊದಲು ಯೋಚನೆ ಮಾಡು. ಹಾಗೆ ನನಗೂ 40 ದಾಟಿದೆ. ಈ ವಯಸ್ಸಿನಲ್ಲಿ ಮಗು ಆದರೆ ತಾಯಿ ಮಕ್ಕಳು ಇಬ್ಬರಿಗೂ ತೊಂದರೆ ಅನ್ನೋ ಯೋಚನೆ ಕೂಡ ಮಾಡಿ ಅಂದು ತಿರುಗಿದಳು. ಆರ್ಥಿಕವಾಗಿ ತೊಂದರೆ ಏನಿಲ್ಲ, ನೀನು ದೈಹಿಕವಾಗಿ ಮಗು ಕೊಡಲು ಗಟ್ಟಿಯಾಗಿ ಸಿದ್ಧವಾಗಿದ್ದರೆ ನನ್ನಿಂದ ಆಗಲ್ಲ ಸೂರ್ಯ. ಕೃತಿ ಹುಟ್ಟಿದಾಗಲೇ ಸಿಜರಿಯನ್ ಮಾಡಿಕೊಂಡು ನೋವಲ್ಲಿ ಒದ್ದಾಡಿದೆ. ಆಗ ಅತ್ತೆ ಏನೋ ಜೊತೆಗೆ ಇದ್ದರು, ನಡೆಯಿತು. ಈಗ ಕೀರ್ತಿ ಅವರ ಜೊತೆ ಓದಲು ಇದ್ದಾಳೆ. ಅತ್ತೆ ರಜಾ ಹಾಕಿಸಿ ಬರಲು ಆಗಲ್ಲ. ಜೊತೆಗೆ ನನ್ನ ಆರೈಕೆ ಮಾಡುವಷ್ಟು ದೈಹಿಕ ಶಕ್ತಿ ಕೂಡ ಈಗ ಅವರಿಗಿಲ್ಲ. ವರ್ಷ ವಯಸ್ಸು ಹೆಚ್ಚಿದಂತೆ ಕುಗ್ಗುತ್ತಾ ಹೋಗುತ್ತೆ. ದುಡ್ಡು ಕೊಟ್ಟರೆ ಯಾವುದಾದರೂ ನರ್ಸ್ ಬಂದು ಮಾಡ್ತಾರೆ. ಅದರ ಬಗ್ಗೆ ಯೋಚನೆ ಮಾಡಬೇಡ. ಎಷ್ಟು ದುಡ್ಡು ಕೊಟ್ಟು ನರ್ಸ್ ಅಥವಾ ಇನ್ಯಾರನ್ನು ಕೆಲಸದವಳನ್ನು ಕರೆದುಕೊಂಡು ಬಂದರೆ ಅವರು ಮನೆಯವರ ರೀತಿ ಮಾಡಲ್ಲ. ಹೆಂಡತಿಯ ನಿರಾಕರಣೆಗೆ ಬೇಸರ ಮಾಡಿಕೊಂಡು ಅತ್ತ ತಿರುಗಿ ಮಲಗಿದನು. ಸಂಧ್ಯಾ ಆಗಾಗ ಮಗಳನ್ನು ನೋಡಲು ಹೋದಾಗ ಕೃತಿಯನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಮೊದಲೆಲ್ಲ ಅಕ್ಕನ ಜೊತೆ ಆಡುತ್ತಿದ್ದವಳಿಗೆ ಈಗ ಒಂಟಿಯಾಗುತ್ತಿದ್ದಳು. ಮೊದಲು
ಅಪ್ಪ ಇದ್ದಾಗ ಅಷ್ಟೇ ಅಪ್ಪನ ಮೊಬೈಲ್ ಹಿಡಿದುಕೊಂಡು ಆಡುತ್ತಿದ್ದರೆ ಈಗ ಹಠ ಹಿಡಿದು ಅಮ್ಮನ ಮೊಬೈಲ್ ತೆಗೆದುಕೊಂಡು ಆಡುತ್ತಾ ಕೂರುತ್ತಿದ್ದಳು. ಮನೆಯಲ್ಲಿ ಮೊಬೈಲ್ ಹಿಡಿದುಕೊಂಡು ಇರುವ ಕೃತಿ ಅಜ್ಜಿಯ ಮನೆಗೆ ತಾಯಿಯ ಜೊತೆಗೆ ಹೋದಾಗ ಅಕ್ಕನೊಂದಿಗೆ ಆಡುತ್ತಿದ್ದಳು, ನಲಿಯುತ್ತಿದ್ದಳು. ಅಕ್ಕ ಹೇಳುವ ಕಥೆಗಳನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಕೃತಿಯ ನಡೆ ಸಂಧ್ಯಾಗೆ ಸಮಾಧಾನ ತಂದಿತು. ಅಕ್ಕ ತಂಗಿ ಆದರೂ ಪ್ರೀತಿಯಿಂದ ಇದ್ರೆ ಕೀರ್ತನಾನ ಕರೆದುಕೊಂಡು ಹೋಗಬಹುದು ಅನ್ನೋ ಯೋಚನೆ ಸಂಧ್ಯಾಳದು. ವರ್ಷಗಳು ಉರುಳಿದವು. ಸೂರ್ಯ ಏನು ಮಗಳನ್ನು ನೋಡಲು ಹೋಗಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಮಗಳ ಜೊತೆ ಓದಿನ ವಿಷಯದ ಬಗ್ಗೆ ಫೋನ್ನಲ್ಲಿ ಮಾತು ಅಷ್ಟೆ. ಆದರೆ ಸಂಧ್ಯಾ ಗಂಡ ಕೆಲಸದ ಮೇಲೆ ಹೊರಗೆ ಹೋದರೆ ಮಗಳನ್ನು ಕರೆದುಕೊಂಡು ಅತ್ತೆಯ ಬಳಿ ಬಂದು ಬಿಡುತ್ತಿದ್ದಳು. ಈ ವಿಷಯ ಏನು ಸೂರ್ಯನಿಗೆ ಗೊತ್ತಿರಲಿಲ್ಲ ಅಂತೇನಿಲ್ಲ. ಸಂಧ್ಯೆ ತಿಳಿಸಿ ಹೋಗುತ್ತಿದ್ದಳು. ಬೇಡ ಎಂದರೆ ಮತ್ತೆ ಮನಸ್ತಾಪಕ್ಕೆ ದಾರಿ ಎಂದು. ಕೀರ್ತನ ಹಾಗೂ ಸಂಧ್ಯಾಳ ಪ್ರೀತಿಗೆ ಅಡ್ಡಪಡಿಸಲಿಲ್ಲ. ತಾಯಿಯ ಜೊತೆಗೆ ಅಜ್ಜಿ ಮನೆಗೆ ಹೋಗುತ್ತಿದ್ದ ಕೃತಿಗೆ ಅಕ್ಕನನ್ನು ಕಂಡರೆ ತುಂಬ ಪ್ರೀತಿ. ಅವಳಿಗೂ ತಂಗಿ ಬಂದರೆ ಅಷ್ಟೇ ಖುಷಿ. ಮಕ್ಕಳಿಬ್ಬರ ಈ ಹೊಂದಾಣಿಕೆ ಪ್ರೀತಿ ಸಂಧ್ಯಾಗೆ ಸಮಾಧಾನ ನೀಡಿತು. ಹೆಚ್ಚಿನ ಫೀಸ್ ಕೊಟ್ಟು ಕಲಿಸಬೇಕಾಯಿತು ಅನ್ನೋ ಕೋಪ ಇದ್ದರೂ ಮಗಳ ಓದು ಸ್ಕೂಲ್ಗೆ ಟಾಪರ್, ಆಟ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಮುಂದೆ ಇರೋದು ಸೂರ್ಯನಿಗೆ ಸಮಾಧಾನ ತಂದರೂ ತಂದೆಯಾಗಿ ಜವಾಬ್ದಾರಿ ಒತ್ತನೆ ಹೊರತು ಪ್ರೀತಿ ತೋರಲಿಲ್ಲ. ಇತ್ತ ಮುದ್ದಿನ ಮಗಳು ಕೃತಿ ಓದಿನಲ್ಲಿ ಹಿಂದೆ ಇರೋದಕ್ಕೆ ಬೇಸರ ಆದರೂ ಚಿಕ್ಕವಳು ಮುಂದೆ ಸರಿ ಹೋಗ್ತಾಳೆ ಅಂದದ್ದೇ ಬಂತು. 1ನೇ ತರಗತಿಗೆ ಬಂದರೂ ಆಲಸ್ಯ, ಮೊಬೈಲ್ ಗೀಳು ಅವಳಲ್ಲಿ ತುಂಬಿತು. ಸಂಧ್ಯೆ ಎಷ್ಟು ಸಹನೆಯಿಂದ ಕಲಿಸಲು ಹೋದರೂ ಕೇಳುತ್ತಿರಲಿಲ್ಲ. ಅಪ್ಪ ಅಮ್ಮ ಸ್ವಲ್ಪ ಗದರಿದರೆ ಅಳುತ್ತಾ ಮನಸ್ಸು ಕರಗಿಸಿ ಮತ್ತೆ ಓದಿನಲ್ಲಿ ಹಿಂದೆ ಬೀಳೋದು. ಇಬ್ಬರಿಗೂ ಚಿಂತೆಯಾಗಿತ್ತು. ಮನೆಯಲ್ಲಿ ಹೇಳಿದ್ದು ಕೇಳಲ್ಲ ಅಂತ ಟ್ಯೂಷನ್ಗೆ ಹಾಕಿದರು. ಬದಲಾವಣೆಯನ್ನು ಕಾಣಲಿಲ್ಲ. ಅತ್ತ ಸಾಕು ಮಗಳಿಗೆ ಮನೆಯಲ್ಲಿ ಹೇಳಿಕೊಡುವಂಥವರು ಇಲ್ಲ, ಟ್ಯೂಷನ್ ಕೂಡ ಇಲ್ಲ. ಆದರೂ ಟಾಪರ್. ಸ್ಕೂಲ್ನಲ್ಲಿ ಕೇಳಿದ್ದು ಪುಸ್ತಕ ಓದಿ ಹೆಚ್ಚಿನ ಅಂಕ ಗಳಿಸುವುದನ್ನು ನೋಡಿ ಎತ್ತ ಮಗಳಿಗೆ ಎಲ್ಲ ಸೌಕರ್ಯ ಒದಗಿಸಿದರೂ ಉಪಯೋಗ ಆಗಲಿಲ್ಲ ಎಂಬ ನೋವು ತುಂಬಿತು. ಸ್ಕೂಲ್ ಟೀಚಿಂಗ್ ಸರಿಯಿಲ್ಲ, ಅದಕ್ಕೆ ಮಗಳು ಹೀಗೆ ಅಂದುಕೊಂಡು ಅನೇಕ ಸ್ನೇಹಿತರನ್ನು ವಿಚಾರಿಸಿ ಒಳ್ಳೆಯ ಸ್ಕೂಲ್ ಎಂದು ಹೆಸರು ಮಾಡಿದ ಶಾಲೆಗೆ ಹಾಕಿದರು. ಬದಲಾವಣೆ ಏನೂ ಕಾಣಲಿಲ್ಲ. ಸೂರ್ಯ ಅಷ್ಟೊಂದು ಟೆನ್ಷನ್ ಮಾಡ್ಕೊಬೇಡ, ಇನ್ನೂ ವಯಸ್ಸು ಇದೆ, ಬದಲಾಗ್ತಾಳೆ. ಅವಳ ಆಸಕ್ತಿ ಯಾವುದರಲ್ಲಿ ಇರುವುದು ಗುರುತಿಸಿ ಪ್ರೋತ್ಸಾಹಿಸೋಣ ಎಂದು ಸಂಧ್ಯಾ ಅಂದರು. ಯಾವುದೇ ಆಸಕ್ತಿಯಲ್ಲಿ ಮುಂದುವರಿಯಲಿ, ಬೇಡ ಅನ್ನಲ್ಲ. ಆದರೂ ಓದು ಮುಖ್ಯ ಅಲ್ವಾ, ಅದರಲ್ಲಿ ಆಸಕ್ತಿ ತೋರಿಸುತ್ತಿಲ್ಲ. ಅವಳೇನು ಔಟ್ ಆಫ್ ಅಂಕ ತೆಗೆಯೋದು ಬೇಡ, ಆದರೆ ಇಷ್ಟು ಕಡಿಮೆನಾ? ಇಷ್ಟೆಲ್ಲ ಆದರೂ ಮುದ್ದಿನ ಮಗಳ ಮೇಲಿನ ಪ್ರೀತಿಯೇನು ಕಡಿಮೆ ಆಗಿರಲಿಲ್ಲ. ಓದಿನ ವಿಷಯದಲ್ಲಿ ಮಗಳಿಗೆ ಕೈ ಎತ್ತಿದ್ದು ಇದೆ. ಆದರೆ ಅವಳ ಕಣ್ಣೀರು ಮನಸ್ಸು ಕರಗಿಸಿಬಿಟ್ಟು ಮುಂದೆ ಬದಲಾಗಬಹುದು. ಇನ್ನು 2ನೇ ತರಗತಿ, ಈಗ ತಿಳುವಳಿಕೆ ಬಂದ ಮೇಲೆ ಬದಲಾಗ್ತಾಳೆ ಅಂದು ಸುಮ್ಮನಾಗುತ್ತಿದ್ದನು. ಇತ್ತ ಕೀರ್ತಿ 5ನೇ ತರಗತಿ. ನವೋದಯ ಕಲಿಸಲು ಬಯಸಿದಾಗ ಮಗಳು ಜಾಣೆ ಇರುವುದರಿಂದ ಇದಕ್ಕೆ ಒಂದಷ್ಟು ಫೀಸ್ ಹಾಕಿ ಕಲಿಸಿದರೆ ಪಾಸಾಗುವುದು ಬುದ್ಧಿಯಂತೂ ಕೀರ್ತಿಗೆ ಇದೆ. ಮುಂದೆ ಓದಿನ ಖರ್ಚು ಆದರೂ ತಪ್ಪುತ್ತದೆ, ದುಡ್ಡು ಉಳಿಯುತ್ತದೆ. ಜೊತೆಗೆ ಪದೇ ಪದೇ ಸಂಧ್ಯೆ ಮಗಳನ್ನು ನೋಡಲು ಹೋಗುವುದಾದರೂ ತಪ್ಪುತ್ತದೆ ಎಂಬ ದುರಾಲೋಚನೆಯಿಂದ ನವೋದಯ ಕ್ಲಾಸ್ಗೆ ಸೇರಿಸಿದನು. ಈಗಂತೂ ಅಜ್ಜಿಗೆ ಕೆಲಸ ಕೊಡದೆ ಕಸಗುಡಿಸಿ ರಂಗೋಲೆ ಹಾಕಿ ಅಜ್ಜಿಗೆ ತಾನೇ ಕಾಫಿ ಮಾಡಿಕೊಡುವಷ್ಟು ಕೀರ್ತಿಯನ್ನು ಪ್ರಬುದ್ಧತೆ ತುಂಬಿತು. 11 ವರ್ಷದ ಕೀರ್ತಿಗೆ ಎಲ್ಲ ಸೂಕ್ಷ್ಮ ಅರ್ಥ ಆಗುತ್ತಿತ್ತು. ತಾಯಿಯ ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದಾಗಲೆಲ್ಲ ನನ್ನ ಮೊಮ್ಮಗಳು ಇದ್ದಾಳೆ ನನ್ನ ನೋಡಿಕೊಳ್ಳಲು, ನೀನೇನು ಯೋಚನೆ ಮಾಡಬೇಡ ಅಂದು ಮಗನಿಗೆ ಹೇಳುತ್ತಿದ್ದರು. ಬೆಳೆಯುತ್ತಿರುವ ಕೀರ್ತಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಗಮನಿಸುತ್ತಿದ್ದಳು. ಅಮ್ಮ ಆಗಾಗ ಬಂದರೂ ಅಪ್ಪ ಬರಲ್ಲ ಎಂಬ ನೋವು ತುಂಬಿತು. ಸ್ಕೂಲ್ನಲ್ಲಿ ಪಠ್ಯಪುಸ್ತಕದಲ್ಲಿ ಬಂದ ಅನಾಥ ಎಂಬ ಪಾಠ ಮನದಲ್ಲಿ ಅಚ್ಚು ಒತ್ತಿತು. ನಾನು ಅನಾಥಿನ? ಅದಕ್ಕೆ ಅಪ್ಪ ನನ್ನ ಪ್ರೀತಿಸ್ತಾ ಇಲ್ವಾ? ನಾನು ದತ್ತು ಮಗಳ? ಹೀಗೆ 11 ವರ್ಷದ ಕೀರ್ತನಾಳಲ್ಲಿ ಪ್ರಶ್ನೆಗಳು ತುಂಬಿ ಅಜ್ಜಿಯನ್ನು ಪ್ರಶ್ನಿಸಿದಾಗ ತಬ್ಬಿಕೊಂಡ ಅಜ್ಜಿ, ಅಲ್ಲ ಕೀರ್ತಿ, ನೀನು ಅನಾಥೆಯಲ್ಲ ಅಂದು ಸಮಾಧಾನಿಸಿದರು. ಸಂಧ್ಯಾಗೆ ವಿಷಯ ತಿಳಿದರೆ ಬೇಸರಿಸಿಕೊಳ್ಳುವಳೆಂದು ಕೀರ್ತನ ಆಡಲು ಹೋದ ಸಮಯದಲ್ಲಿ ಸೂರ್ಯನಿಗೆ ಫೋನ್ ಮಾಡಿ, ಕೀರ್ತಿಯ ಮನಸ್ಸಿನ ಮೇಲೆ ನಿನ್ನ ನಡವಳಿಕೆ ಪರಿಣಾಮ ಬೀರ್ತಾ ಇದೆ. ಆ ಮಗು ತಂದೆಯ ಪ್ರೀತಿ ಬಯಸ್ತಾ ಇದೆ. ಅದಕ್ಕೆ ಅನಾಥೆ ಎಂಬುದು ತಿಳಿಯದಂತೆ ನೋಡಿಕೊಳ್ಳಬೇಕಾಗಿರುವುದು ನಿನ್ನ ಜವಾಬ್ದಾರಿ. ನೀನು ಮರೆತು ಇದ್ದೀಯ ಸೂರ್ಯ. ಅಮ್ಮ ಅವಳಿಗೇನು ಕಡಿಮೆ ಮಾಡಿದ್ದೇನು ಅಂತ ಹೇಳ್ತಾ ಇದ್ದೀಯಾ? ಅನಾಥ ಮಗು ಅಂತ ಅವಳನ್ನೇನು ಹಾಗೆ ಬಿಟ್ಟಿಲ್ಲ. ಹೆಚ್ಚು ಫೀಸ್ ಕೊಟ್ಟು ಅವಳಿಗೆ ಓದಿಸ್ತಾ ಇಲ್ವಾ? ನನ್ನ ಮಗಳಿಗೆ ಸಮವಾಗಿ ಎಲ್ಲ ತಂದು ಕೊಡ್ತಾ ಇಲ್ವಾ? ಹಾಗಲ್ಲ ಸೂರ್ಯ ಅನ್ನೋತ ತಿರುಗಿದವಳಿಗೆ ಕೀರ್ತನ ನಿಂತಿದ್ದು ಕಂಡು ಹೃದಯ ನಿಂತಂತಾಯಿತು. ಕಣ್ಣೀರು ತುಂಬಿಕೊಂಡು ಓಡಿ ಬಂದು ತಬ್ಬಿಕೊಂಡು, ಅಜ್ಜಿ ನಾನು ಹಾಗಾದರೆ ನಿಜವಾಗ್ಲೂ ಅನಾಥೆನಾ? ನನ್ನ ಯಾಕೆ ದತ್ತು ತೆಗೆದುಕೊಂಡರು ಅನ್ನೋ ಪ್ರಶ್ನೆಗೆ ಅಜ್ಜಿ ಬಳಿ ಉತ್ತರವಿಲ್ಲದೆ ತಬ್ಬಿಕೊಂಡು ಅಳುತ್ತಿದ್ದಿದ್ದು ಅತ್ತ ಸೂರ್ಯನಿಗೂ ಕೇಳಿ ಯಾವ ಸತ್ಯ ಗೊತ್ತಾಗಬಾರದು ಅಂತ ನಾನು ಸಂಧ್ಯೆ ನಿರ್ಧರಿಸಿದ್ದೆವೋ ಆ ಸತ್ಯ ಗೊತ್ತಾಗಿ ಹೋಯಿತು. ಸಂಧ್ಯಾಗೆ ವಿಷಯ ತಿಳಿದರೆ ಅದೆಷ್ಟು ಕೋಪ ಮಾಡಿಕೊಳ್ಳುವಳೋ, ಇದಕ್ಕೆಲ್ಲ ನಾನೇ ಕಾರಣ ಎಂಬ ಅಪರಾಧಿ ಭಾವ ಮೂಡಿತು.
ಕೀರ್ತನ ಈಗ ನವೋದಯ ಕ್ಲಾಸ್ ಕಡೆ ಗಮನ ಇಟ್ಟಳು. ನಾನು ಅನಾಥೆ, ಆದರೂ ಅಪ್ಪ ನನಗೆ ಎಲ್ಲ ಓದಿಸುತ್ತಿದ್ದಾರೆ. ನಾನು ಪಾಸಾದರೆ ಅಪ್ಪ ಅಮ್ಮನಿಗೆ ಖುಷಿ. ಅಪ್ಪನಿಗೂ ಮುಂದೆ ಫೀಸ್ ಉಳಿಯುತ್ತೆ. ಮುಂದೆ ಕಾಲೇಜಿನವರೆಗೂ ಫ್ರೀ ಅಂತೆ. ಫೀಸ್ ಇಲ್ಲ ಅಂತ ನಮ್ಮ ಟೀಚರ್ ಹೇಳಿದ್ರಲ್ಲ. ನಾನು ಅನಾಥೆ, ಅಪ್ಪನಿಗೆ ಭಾರ ಆಗಬಾರದು ಎಂದು ಪುಟ್ಟ ಕೀರ್ತನಾಳ ಮನದಲ್ಲಿ ಬೇರೂರಿತು. ಮೊದಲಿನಂತೆ ಆಟ ಮಾತು ಬಿಟ್ಟು ಸದಾ ಓದುತ್ತಿರುವ ಮೊಮ್ಮಗಳನ್ನು ನೋಡಿ ಅಜ್ಜಿಗೆ ಮನದ ಮೂಲೆಯಲ್ಲಿ ಆತಂಕ ತುಂಬಿತು. ಅಂದು ಸೆಪ್ಟೆಂಬರ್ ತಿಂಗಳು. ಸಂಧ್ಯಾನ ಮುಟ್ಟು ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ರಕ್ತಹೀನತೆಯಲ್ಲಿ ಬಳಲುತ್ತಿದ್ದವಳಿಗೆ ವೈದ್ಯರು ಬೆಡ್ ರೆಸ್ಟ್ ಹೇಳಿದರು. ಸಂಧ್ಯಾ ರಕ್ತಹೀನತೆಯಿಂದ ಶಕ್ತಿ ಇಲ್ಲದಂತಾದಳು. ರಕ್ತದೊತ್ತಡ ಬೇರೆ ಹೆಚ್ಚಾಗಿತ್ತು. ಪತ್ನಿ ಆರೈಕೆಗಾಗಿ ತನ್ನ ಮುಖ್ಯ ಪ್ರಾಜೆಕ್ಟ್ ಕೆಲಸ ಮುಂದೂಡಬೇಕಾಗಿ ಬಂತು. 8.5 ವರ್ಷದ ಕೃತಿಯ ಹಠಮಾರಿತನ ಸಂಭಾಳಿಸುವುದೇ ಕಷ್ಟ ಆಗಿತ್ತು ಸೂರ್ಯನಿಗೆ. ತಾಯಿಗೆ ಬರಲು ಹೇಳಿದರೆ ಕೀರ್ತಿಯ ಎಕ್ಸಾಮ್ ನಡೀತಾ ಇದೆ ಅಂದರು. ಮುಂದೂಡಿದ ಪ್ರಾಜೆಕ್ಟ್ ಕೈಬಿಟ್ಟರೆ ಲಕ್ಷಾಂತರ ಹಣ ಲಾಸ್ ಆಗುತ್ತೆ. ಇತ್ತ ಪತ್ನಿಯನ್ನು ಬಿಡುವ ಹಾಗಿಲ್ಲ, ಅಥವಾ ಪ್ರಾಜೆಕ್ಟನ್ನು ಕೈ ಬಿಡುವಾಗಿಲ್ಲ. ಸಂಧ್ಯೆ ಬೇಗ ಆರಾಮಾದರೆ ಪ್ರಾಜೆಕ್ಟ್ ವರ್ಕ್ ಆರಂಭಿಸಬೇಕೆಂದು ಸಂಧ್ಯೆ ಆರೋಗ್ಯದಲ್ಲಿ ವಾರದ ದಾಟಿದರೂ ಚೇತರಿಕೆ ಕಂಡು ಬರಲಿಲ್ಲ. ಇನ್ನೇನು ಮುಂದೂಡಿದ ದಿನ ಬಂದೇ ಬಿಟ್ಟಿತು. ಪ್ರಾಜೆಕ್ಟ್ ಕೈ ಬಿಡಬೇಕೆಂದುಕೊಂಡವನಿಗೆ ತಾಯಿಯ ಕಾಲ್ ಬಂದಿತು. ಕೀರ್ತಿಗೆ ಎಕ್ಸಾಮ್ ಇವತ್ತು ಮುಗಿಯುತ್ತೆ, ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ, ಅಡಿಗೆ ಏನು ಮಾಡಬೇಡ, ಕಟ್ಟಿಕೊಂಡು ಬರ್ತೀನಿ ಅಂದಾಗ ಮತ್ತೆ ಪ್ರಾಜೆಕ್ಟ್ನ ಕನಸು ಚಿಗುರಿತು. ಮನೆಗೆ ಬಂದ ಕೀರ್ತಿ ತಾಯಿಯನ್ನು ತಬ್ಬಿಕೊಂಡು ಅಳುತ್ತಿದ್ದಳು. ಮಗಳನ್ನು ಮುದ್ದಿಸಿ, ಅತ್ತೆ ಬಿಸಿಲಲ್ಲಿ ಯಾಕೆ ಪ್ರಯಾಣ ಮಾಡಲು ಹೋದ್ರಿ, ನಾಳೆ ಬರಬಹುದಿತ್ತು ಅಂದಾಗ ನಾಳೆ ಹೋಗೋಣ ಅಂದರೂ ಕೀರ್ತಿ ಕೇಳಲಿಲ್ಲ. ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗಲೇ ಅಜ್ಜಿ ರೆಡಿಯಾಗಿರೋ, ಸ್ಕೂಲಿಂದ ಬಂದ ಮೇಲೆ ಹೋಗೋಣ ಎಂದು ಹೇಳಿದಳು. ಪ್ರತಿದಿನ ಅಜ್ಜಿ ಅಮ್ಮನಿಗೆ ಹುಷಾರಾಯ್ತಾ ಅಂತ ಅದೆಷ್ಟು ಬಾರಿ ನಿನ್ನ ಕೇಳಿ ನೆನಪಿಸಿಕೊಳ್ಳುತ್ತಿದ್ದಳು. ಅಂದ ಮಾತು ಸೂರ್ಯನ ಹೃದಯಕ್ಕೆ ನಾಟಿತು. ತಾನು ಅನಾಥ ಎಂದು ತಿಳಿದ ಮೇಲೆ ತಾಯಿ ಮೇಲೆ ಪ್ರೀತಿ ತುಂಬಿಕೊಂಡಿರುವ ಮಗಳ ಮುಂದೆ ತಾನು ಚಿಕ್ಕವನಾದಂತೆ ಅನಿಸಿತು. ಮಗಳಿಗೆ ಮುಖ ತೋರಿಸಲು ಮನಸ್ಸಾಗಲಿಲ್ಲ. ಆದರೆ ಕೀರ್ತನಾಗೆ ಅಪ್ಪ ಮಾತನಾಡಿಸದೇ ಇರುವುದು ನೋವು ತಂದಿತು. ತನ್ನ ಪ್ರಾಜೆಕ್ಟ್ ವರ್ಕ್ ನಡುವೆ ಮನೆಗೆ ಕಡೆ ಗಮನ ಇಟ್ಟ ತನ್ನ ಕೆಲಸ ಮಾಡಲು ಬಿಡದೆ ಕಾಡಿಸುತ್ತಿದ್ದ ಮುದ್ದು ಮಗಳು ಕೃತಿ ಈಗ ಅಕ್ಕನ ಜೊತೆಗೆ ಆಟ, ಅದು ಬೇಕು ಇದು ಬೇಕು ಅನ್ನದೇ ಅವಳ ಜೊತೆಗೆ ಊಟ ಮಾಡುತ್ತಾ ಅವಳು ಓದುತ್ತಿದ್ದರೆ ಅವಳ ಜೊತೆಗೆ ಕೃತಿ ಸಹ ಕುಳಿತು ಓದುತ್ತಿದ್ದಿದ್ದು ಆಶ್ಚರ್ಯ ಆಗಿತ್ತು. ಕೀರ್ತನಾಗೆ ಎಕ್ಸಾಮ್ ಮುಗಿಸಿ ದಸರಾ ರಜೆ ಕೊಟ್ಟರೆ ಕೃತಿಗೆ ದಸರಾ ರಜೆ ಮುಗಿದ ಮೇಲೆ ಎಕ್ಸಾಮ್ ಇತ್ತು. ತಂಗಿಗೆ ಕೀರ್ತನೆ ಹೇಳಿಕೊಡುತ್ತಿದ್ದಳು. ಅತ್ತೆ ಆರೈಕೆ ಜೊತೆಗೆ ಮಗಳು ಕೀರ್ತಿ ಹಾಲು ತಂದು ಕೊಡುವುದು, ಮಾತ್ರೆ ಕೊಡುವುದು ನೋಡಿದ ಕೃತಿ ಕೂಡ ಅದನ್ನೇ ಅನುಸರಿಸುವುದು ನೋಡಿ ಸಂಧ್ಯಾಗೆ ಖುಷಿಯಾಗಿತ್ತು. ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು. ಕೆಲಸ ಮಾಡುತ್ತಲೇ ಗಮನಿಸುತ್ತಿದ್ದ ಸೂರ್ಯನಿಗೆ ಕೃತಿಯ ಬದಲಾವಣೆ ಆಶ್ಚರ್ಯ ತಂದಿತು. ಕೀರ್ತಿ ಜೊತೆಗೆ ದೇವರ ಮುಂದೆ ಶ್ಲೋಕ ಹೇಳುವುದು, ಒಬ್ಬರಿಗೊಬ್ಬರು ಅಕ್ಕ ತಂಗಿ ತುತ್ತಿಡುವುದು, ಕೆಲಸದಿಂದ ಬಂದಾಗ ಕೀರ್ತಿ ತಂದೆಗೆ ನೀರು ತಂದು ಕೊಡುವುದನ್ನು ನೋಡಿ ತಾನು ಅಪ್ಪ ಬರ್ತಿದ್ದಂತೆ ನೀರು ಕೊಡಲು ಎಲ್ಲ ಆಶ್ಚರ್ಯ ಆಗಿತ್ತು. 15 ದಿನದ ರಜೆ ಮುಗಿದರೂ ತಾಯಿಯ ಆರೋಗ್ಯದ ಸಲುವಾಗಿ ಅಜ್ಜಿ ಜೊತೆಗೆ ಕೀರ್ತಿ ಇದ್ದಳು. ಕ್ಲಾಸ್ ಹಾಳಾಗುತ್ತದೆ, ಈಗಾಗಲೇ 15 ದಿನ ನವೋದಯ ಕ್ಲಾಸ್ ಕೂಡ ಹಾಳಾಗಿದೆ ಪುಟ್ಟ ಅಂದಾಗ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೇನೆ, ವಾಟ್ಸಪ್ ನೋಟ್ಸ್ ಕಳಿಸುತ್ತಾರೆ, ಏನಾದರೂ ಡೌಟ್ಸ್ ಇದ್ದರೆ ಕ್ಲಾಸ್ಗೆ ಹೋದ ಮೇಲೆ ಸರ್ ಕೇಳಿ ತಿಳ್ಕೊತೀನಿ ಅಜ್ಜಿ ಎನ್ನುತ್ತಿದ್ದಳು. ಕೃತಿಯ ಸ್ಕೂಲ್ ಪ್ರಾರಂಭವಾಗಿ ವಾರದಲ್ಲಿ ಎಕ್ಸಾಮ್ ಮುಗೀತು. ಸಂಧ್ಯಾ ಆರೋಗ್ಯದಲ್ಲಿ ಪೂರ್ಣ ಹುಷಾರಾಗಿದ್ದರಿಂದ ಕೀರ್ತಿ ಅತ್ತೆಯ ಜೊತೆಗೆ ಹೊರಟಾಗ ಸಂಧ್ಯಾಗೆ ಅಷ್ಟೇ ಅಲ್ಲದೆ ಸೂರ್ಯನ ಹೃದಯ ಕೂಡ ಭಾರವಾಯಿತು. ಚೆನ್ನಾಗಿ ಓದಿಕೋ ಎಂದು ಮಗಳ ತಲೆನೆ ಒರೆಸಿ ಅವಳಿಗೆ ಉಡುಗೊರೆ ಕೊಟ್ಟನು. ಅಪ್ಪನ ಪ್ರೀತಿಯ ಮಾತು ಉಡುಗೊರೆ ನೋಡಿ ಕೀರ್ತಿಗೆ ಸಂತೋಷವಾಯಿತು. ಆಯಿತು ಅಪ್ಪ, ಚೆನ್ನಾಗಿ ಓದುತ್ತೇನೆ ಎಂದು ಅಜ್ಜಿ ಜೊತೆಗೆ ಹೋದಾಗ ಮತ್ತೆ ಎಂದಿನಂತೆ ಒಂಟಿಯಾದ ಮಗಳು ಕೃತಿಯ ಹಠಮಾರಿತನ ಶುರುವಾಯಿತು. ಅಪ್ಪ ಅಕ್ಕ ಇಲ್ಲೇ ಇರಬೇಕು ಅಂದು ಹಠ ಹಿಡಿದಾಗ ಸಂಧ್ಯೆ ಕೋಪದಿಂದ ನಿಮ್ಮ ಅಪ್ಪನಿಗೆ ಇಲ್ಲದ ಪ್ರೀತಿ ನಿನಗೇಕೆ ಎಂದು ಗದರಿದ್ದು ಸೂರ್ಯನ ಮನಸ್ಸಿಗೆ ನಾಟಿತು. ಸೂರ್ಯನಲ್ಲಿ ಪಶ್ಚಾತ್ತಾಪದ ನೋವು ತುಂಬಿತು. ಆಗಾಗ ಮಗಳ ಜೊತೆಗೆ ಮಾತನಾಡುತ್ತಿದ್ದ. 1-2 ಬಾರಿ ಊರಿಗೆ ಹೋಗಿದ್ದ. ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟ ಆಗಿದ್ದು ಕೊಡಿಸಿದ. ಅಪ್ಪನ ಜೊತೆ ಮಾತನಾಡುತ್ತಾ ಬೈಕ್ನಲ್ಲಿ ಅಪ್ಪನ ತಬ್ಬಿಕೊಂಡು ಶಾಪಿಂಗ್ನಲ್ಲಿ ಅಪ್ಪನ ಕೈ ಹಿಡಿದು ನಡೆಯುತ್ತಿದ್ದ ಕೀರ್ತಿಗೆ ಅನಾಥ ಪ್ರಜ್ಞೆ ದೂರವಾಗಿತ್ತು. ಟ್ಯೂಷನ್ಗೆ ಹೋದರೂ ಚೆನ್ನಾಗಿ ಓದಿ ಅಂಕ ತೆಗೆದ ಮಗಳು ಈ ಬಾರಿ ಒಳ್ಳೆಯ ಅಂಕ ತೆಗೆದಿದ್ದು ನೋಡಿ ಸೂರ್ಯನ ಕಣ್ಣಲ್ಲಿ ನೀರು ತುಂಬಿದರೆ ಮಗನಲ್ಲಿನ ಬದಲಾವಣೆ ಅತ್ತ ತಾಯಿ, ಇತ್ತ ಗಂಡನಲ್ಲಿನ ಬದಲಾವಣೆ ಪತ್ನಿ ಗುರುತಿಸಿದರು. ಸೂರ್ಯ ಯಾಕೆ ಮೌನವಾಗಿ ಇರ್ತೀಯ ಅಂದಾಗ ಪತ್ನಿಯ ಮಡಿಲಲ್ಲಿ ಮಲಗಿ, ಸಂಧ್ಯಾ ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ. ಕೀರ್ತಿ ಕೃತಿಯ ನಡುವೆ ತಾರತಮ್ಯ ಮಾಡಿ ತಪ್ಪು ಮಾಡಿದೆ. ಈಗ ಕೀರ್ತಿ ಬೇಕು ಅನ್ನಿಸ್ತಾ ಇದೆ, ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಬೇಕು ಅನ್ನಿಸ್ತಾ. ಆದರೆ ಕೃತಿ ಹುಟ್ಟಿದ ಮೇಲೆ ಯಾವತ್ತೂ ನಾನು ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಲೇ ಇಲ್ಲ. ಈಗ ಬೆಳೆದ ಮಗಳನ್ನು ಹೇಗೆ ತಬ್ಬಿ ಮುದ್ದಿಸಲಿ? ಅದು ಅಲ್ಲದೆ ಅವಳಿಗೆ ಅಂದ ಮಾತು ಗಂಟಲಲ್ಲಿ ಉಳಿಯಿತು. ಕೀರ್ತಿಗೆ ಅನಾಥ ಎನ್ನು ಸತ್ಯ ಗೊತ್ತಿರುವುದು ಪತ್ನಿಗೆ ತಿಳಿದರೆ ಮುಂದಿನ ಪರಿಣಾಮ ಏನಾಗಬಹುದು ಎಂಬ ಅಳುಕು ಮನದಲ್ಲಿ ಮೂಡಿತು. ಸೂರ್ಯ ಮಕ್ಕಳು ಎಷ್ಟು ದೊಡ್ಡವರಾದರೂ ಮಕ್ಕಳೇ ಯಾಕೆ ಹೀಗೆ ಅಂತೀರಾ?
ಇನ್ನೇನು ಎಕ್ಸಾಮ್ ಮುಗಿದ ಮೇಲೆ ರಜೆ ಬಂದಾಗ ಕರೆದುಕೊಂಡು ಬನ್ನಿ. ಈ ವರ್ಷ ಆದರೂ ರಜೆಯಲ್ಲಿ ಮಗಳ ಜೊತೆ ಖುಷಿಯಿಂದ ಕಳೆಯಿರಿ. ಪ್ರತಿ ವರ್ಷ ಅವಳು ಬರಬಾರದು ಅಂತಾನೆ ಸಮ್ಮರ್ ಕ್ಯಾಂಪ್ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿ ಏನೋ ಮಗಳ ಮೇಲೆ ದೊಡ್ಡದಾಗಿ ಪ್ರೀತಿ ಇರುವ ಥರ ಮಾಡ್ತಾ ಇದ್ರಿ. ಅಂದು ಕಣ್ಣೀರು ಹಾಕಿದ ಪತ್ನಿಯನ್ನು ತಬ್ಬಿಕೊಂಡು ನನ್ನ ಕ್ಷಮಿಸಿಬಿಡ ಸಂಧ್ಯಾ ಅಂದನು. ಈ ಸಲ ರಜೆಗೆ ಸೂರ್ಯ ಬಂದು ಕರೆದುಕೊಂಡು ಹೋಗಿದ್ದು ಕೀರ್ತಿ ಹಾಗೂ ತಾಯಿಗೆ ಸಂತೋಷ ಆಯಿತು. ರಜೆಯಲ್ಲಿ ಉತ್ತರ ಭಾರತದ ಪ್ರವಾಸ ಮಾಡಿದರು. ಇಬ್ಬರು ಮಕ್ಕಳ ಜೊತೆಗೆ ಯಾವ ತಾರತಮ್ಯ ತೋರದೇ ಇರುವ ಸೂರ್ಯನ ನೋಡಿ ತಾಯಿ ಪತ್ನಿಗೆ ಖುಷಿ. ಮುಂದೆ ಮಗಳನ್ನು ಜೊತೆಗೆ ಇಟ್ಟುಕೊಂಡು ಓದಿಸಬೇಕು. ಅಮ್ಮನನ್ನು ಅವಳು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದಾಳೆ. ಮೊದಲು ಅಮ್ಮನನ್ನು ಒಪ್ಪಿಸಬೇಕೆಂದುಕೊಂಡು ಸೂರ್ಯ ಕುಟುಂಬದ ಜೊತೆಗೆ ಪ್ರವಾಸ ಮುಗಿಸಿ ಮರಳಿದನು. ತಾಯಿಗೆ ವಿಷಯ ತಿಳಿಸಿದನು. ಗಂಡ ಕಟ್ಟಿಸಿದ ಮನೆ ಬಿಟ್ಟು ಹೇಗೆ ಬರಲಿ? ನನ್ನ ಬದುಕು ಇರೋದು ಆ ಮನೆಯಲ್ಲಿಯೇ. ಅದಕ್ಕೆ ಮಗ ಇಂದು ನಾನಲ್ಲಿ ಒಂಟಿಯಾಗಿ ಇರೋದು. ಕೀರ್ತಿನ ಕಳಿಸಿ ಕೊಡುವೆ ಅಂದಾಗ ಇಷ್ಟು ವರ್ಷ ಅಪ್ಪ ಅಮ್ಮ ಹಾಗೆ ಕೀರ್ತಿನ ನೋಡಿಕೊಂಡ ಅಮ್ಮನಿಂದ ಕೀರ್ತಿನ ದೂರ ಮಾಡುವುದು ಸೂರ್ಯನಿಗೆ ಇಷ್ಟವಾಗಲಿಲ್ಲ. ಕೊನೆಗೆ ತಾನೇ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ತಾಯಿ ಜೊತೆಗೆ ಇರಲು ನಿರ್ಧರಿಸಿ ಅಲ್ಲಿಗೆ ತಮ್ಮ ಕಂಪನಿಯ ಹೊಸ ಬ್ರ್ಯಾಂಚ್ ಆರಂಭಿಸುವ ನಿರ್ಧಾರ ಮಾಡಿದ. ತಂದೆ ತಾಯಿ ಅಜ್ಜಿಯ ನಡುವಿನ ವಿಚಾರ ತಿಳಿಯದ ಕೀರ್ತಿಗೆ ನವೋದಯ ರಿಸಲ್ಟ್ ಬಂದದ್ದು ಗುರುಗಳಿಂದ ತಿಳಿಯಿತು. ಖುಷಿಯಿಂದ ತಾಯಿಯ ಬಳಿ ಬಂದು, ಅಮ್ಮ, ನಾನು ನವೋದಯದಲ್ಲಿ ಪಾಸಾಗಿದ್ದೇನೆ. ಇನ್ನು ನಾನು ಹಾಸ್ಟೆಲ್ನಲ್ಲಿ ಆಸನದಲ್ಲಿ ಇರ್ತೀನಿ. ಪಾಪ ಅಜ್ಜಿ ಒಬ್ಬರೇ ಆಗುತ್ತಾರೆ ಅಂದಾಗ, ಕೀರ್ತಿ, ನಾವೆಲ್ಲರೂ ಇನ್ಮೇಲೆ ಅಜ್ಜಿ ಮನೆಯಲ್ಲಿ ಇರುವ ನಿರ್ಧಾರ ಮಾಡಿದ್ದೇವೆ. ಕೃತಿಯನ್ನು ಅಲ್ಲಿಯೇ ಸ್ಕೂಲ್ಗೆ ಹಾಕಬೇಕು ಅಂತ ಅಪ್ಪ ಹೇಳಿದ್ದಾರೆ ಅಂದಾಗ ಕೀರ್ತಿ ಕಣ್ಣಿಂದ ನೀರು ಜಾರಿತು. ಯಾಕೆ ಪುಟ್ಟ ಅಂದಾಗ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂದಾಗ ಸೂರ್ಯ ಬಂದು ಮಗಳನ್ನು ತಬ್ಬಿಕೊಂಡು, ಇಲ್ಲ ಕೀರ್ತಿ, ನಿನ್ನ ಆಸನಕ್ಕೆ ಕಳಿಸಲ್ಲ, ನಮ್ಮ ಜೊತೆಗೆ ಇದ್ದು ಓದು. ನಿನ್ನಂಥ ಅದೃಷ್ಟ ದೇವತೆನ ದೂರ ಮಾಡಿ ಈಗ ಒಂದು ಬಾರಿ ತಪ್ಪು ಮಾಡಿದ್ದೇನೆ, ಮತ್ತೆ ತಪ್ಪು ಮಾಡಲ್ಲ ಅಂದು ಮಗಳನ್ನು ತಬ್ಬಿಕೊಂಡು ಮುದ್ದಿಸಿದನು. ಅಪ್ಪನ ಪ್ರೀತಿ ನೋಡಿ ನಿಜವಾಗ್ಲೂ ನನ್ನ ದೂರ ಕಳಿಸಲ್ವಾ ಅಪ್ಪ? ನನ್ನ ಮೇಲೆ ಕೋಪ ಇಲ್ವಾ? ನಾನಂದ್ರೆ ಇಷ್ಟನ ಅಂದ ಮಗಳನ್ನು ತಬ್ಬಿಕೊಂಡು, ಯಾವ ಕೋಪ ಇಲ್ಲ ಪುಟ್ಟ ಅಂದು ಮುದ್ದಿಸಿದಾಗ ಅಪ್ಪನನ್ನು ತಬ್ಬಿಕೊಂಡು ಅಳುತ್ತಾ, ಅಪ್ಪ, ನಾನು ಅನಾಥ ಅಲ್ಲ ಅಲ್ವಾ ಅಂದಿದ್ದು ಅವನಿಗೆ ಮಾತ್ರ ಕೇಳಿತು. ಇಲ್ಲ ಕೀರ್ತಿ, ನೀನು ನನ್ನ ಮಗಳೇ ಕಂದ, ನನ್ನ ಮಗಳೇ ಎಂದು ಕಣ್ಣೀರು ಹಾಕಿದ. ತಂದೆ ಮಗಳ ಆಲಿಂಗನ ನೋಡಿ ಸಂಧ್ಯಾ ಹಾಗೂ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.